ನೀನು ಯಾವತ್ತು ನನ್ನ ಬಳಿಗೆ ಬಂದಿದ್ದೀಯೋ ಅಂದಿನಿಂದ ನಾನು ಯೌವನವನ್ನು ಪುನರಪಿ ಪಡೆದಿದ್ದೇನೆ ಅಂತ ನನಗೆ ಅಂದುಕೊಳ್ಳುತ್ತಾ ಇದ್ದೆ. ನನ್ನ ಜನ್ಮ ಸಾರ್ಥಕ ಆಯ್ತು ಗುರುಗಳೇ. ಹೌದಲ್ವಾ? ನಿತ್ಯದಂತೆ ನನಗೆ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ವೇಳೆಗೆ ನೀ ತೊಡಗಿಸಿಕೊಳ್ಳುತ್ತಿದ್ದಂತಹ ಕಾರ್ಯಪ್ರವೃತ್ತಿಯನ್ನು ಕಾಣುವಾಗ ಎಷ್ಟು ಸಂತೋಷ ಮಾನಸನಾಗುತ್ತಾ ಇದ್ದೆ. ಯಾವ ಪ್ರಯೋಗವನ್ನು ನಿನಗೆ ಕಳುಹಿಸಲಿ ತತ್ ಕ್ಷಣದಲ್ಲೇ ನೀನು ಅದನ್ನು ಪ್ರಯೋಗಿಸಿ ನನ್ನನ್ನು ಅತ್ಯಂತ ತುಂಬಿದ ಅಂತಃಕರಣದಿಂದ ಇರುವ ಹಾಗೆ ನೀ ಮಾಡುತ್ತಿ ಅಂತಾದ್ರೆ ಅದಕ್ಕಿಂತ ಬೇರೆ ಬೇಕಾ ಹೇಳು? ನಿಮ್ಮ ಅನುಗ್ರಹ ಗುರುಗಳೇ. ಶಿಷ್ಯ ಗುರುಗಳೇ, ಇಂದು ನಿನ್ನನ್ನು ಜೊತೆ ಸೇರಿಕೊಂಡೆ ನಾನು ಈ ಕಡೆಗೆ ಬಂದವನು. ಮನಸ್ಸಿಗೆ ಸ್ವಲ್ಪ ಏನು ಚಿಂತೆ ಆವರಿಸಬಾರದು ಎನ್ನುವ ಕಾರಣಕ್ಕಾಗಿ ವನವಿಹಾರದ ಹಾಗೆ. ನಿಮ್ಮ ಮನಸ್ಸಿಗೂ ಚಿಂತೆ ಬಂದದ್ದು ಅಂತಲ್ಲ, ಎಲ್ಲಿಯಾದ್ರೂ ಆವರಿಸ್ತದೆ ಅಂತಾದ್ರೆ ನೋಡು, ಪ್ರಕೃತಿಯನ್ನು ಸವಿಯುವ ಗುಣ ಮನುಷ್ಯನಲ್ಲಿ ಉಂಟಾಯಿತು ಅಂತಾದ್ರೆ ಯಾವ ಕಾರಣಕ್ಕೂ ಪ್ರಕೃತಿಯ ನಾಶ ಆಗುವುದಿಲ್ಲ ನೋಡು. ಖಂಡಿತ. ಹಾಗಾದ್ರೆ ಪ್ರಕೃತಿಯನ್ನು ಸವಿಯುತ್ತಾ ಇರಬೇಕು, ಹೊಸ ವಿಚಾರಗಳನ್ನು ಕಲಿಯುತ್ತಾ ಇರಬೇಕು. ನಿತ್ಯವೂ ಪ್ರಕೃತಿಯ ಮಡಿಲಲ್ಲಿ ನಾವು ಶಿಷ್ಯರಾಗಿಯೇ ಇರಬೇಕು. ಹೌದು ಗುರುಗಳೇ. ಹಾಗಾಗಿ ನಿನ್ನನ್ನು ಜೊತೆ ಸೇರಿಸಿಕೊಂಡು ಬರುತ್ತಾ ಸಾಗಿ ಬಂದವರು ನಾ. ಹೌದು. ಆದ್ರೆ ಏನು ಗುರುಗಳೇ, ಏನೋ ಮನಸ್ಸಿಗೆ ಆಯಾಸ, ದೇಹಕ್ಕೆ ಆಯಾಸ. ಹೌದೇ? ಸ್ವಲ್ಪ ಮಲಗಿದ್ರೆ ಆಗ್ಬೋದು ಅಂತ ಆಲೋಚನೆ ಆಗುತ್ತಾ ಉಂಟು. ತಾನೇನು ಮಾಡ್ಬೇಕು? ನನಗೆ ಮಲಗುವುದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಆಗ. ವ್ಯವಸ್ಥೆ ನಾನು ಮಾಡ್ತೇನೆ. ತರೆಗಳನ್ನು ತಂದು ಹಾಕಿದ್ದೇನೆ. ಹಾಯಾಗಿ ನೀವು ಎಷ್ಟು ಹೊತ್ತು ಬೇಕಾದ್ರೂ ಪವಡಿಸಿ. ಕಂಠದಿಂದ ಕೆಳಗಿರುವ ಪೂರ್ತಿ ದೇಹಕ್ಕೆ ಬೇಕಾದಷ್ಟು ವ್ಯವಸ್ಥೆ ನೀನು ಮಾಡಿದ್ದೆ. ಕಂಠದ ಮೇಲಿರುವ ತಲೆಯನ್ನು ಎಲ್ಲಿ ಇಡುವುದು? ಅದಕ್ಕೊಂದು ವ್ಯವಸ್ಥೆ ಬೇಡವಾ? ಓ, ಏನು ಮಾಡೋಣ ಗುರುಗಳೇ? ಗುರುಗಳೇ, ಏನು? ಬಹುಶಃ ಇಂದಿನ ದಿನದಲ್ಲಿ ನಿಮ್ಮ ಜೊತೆಗೆ ನಾನು ಈ ವನವಿಹಾರಕ್ಕೆ ಬಂದಿದ್ದೇನೆ ಅಂತ ಆದ್ರೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಅಂತ ನಾನು ತಿಳ್ಕೊಳ್ಬೇಕಾಗ್ತದೆ. ಯಾಕೆ? ಗುರು ಸೇವೆ ಮಾಡುವುದಕ್ಕಿಂತ ಹೆಚ್ಚಿನ ಭಾಗ್ಯ ಈ ಪ್ರಪಂಚದಲ್ಲಿ ಶಿಷ್ಯನಿಗೆ ಬೇರೆ ಎಲ್ಲಿ ಸಿಗ್ತದೆ ಗುರುಗಳೇ? ಅದುವೇ ನನ್ನ ಕರ್ತವ್ಯ ಎಂಬುದನ್ನು ತಿಳಿದುಕೊಂಡು ತಲೆ ಇರಿಸುವುದಕ್ಕೆ ನಿಮಗೆ ವ್ಯವಸ್ಥೆ ಬೇಕಾದಲ್ಲಿ ಗುರುಗಳೇ, ನಾನು ಅಲ್ಲಿ ಕುಳ್ಳಿರ್ತೇನೆ. ನನ್ನ ತೊಡೆ ಮೇಲೆ ತಲೆಯನ್ನಿರಿಸಿ ಹಾಯಾಗಿ ನಿಮ್ಮ ದೇಹಕ್ಕಾದಂತ ಆಯಾಸವನ್ನು ಪರಿಹರಿಸುವುದಕ್ಕೆ ನಾನು ಅನುಕೂಲವನ್ನು ಕಲ್ಪಿಸಿಕೊಡ್ತೇನೆ. ಆದ್ರೆ ಮಗನೇ ಅಲ್ವೇ ಆಗ್ಬೋದು. ಹಾಗಾದ್ರೆ ನಿನ್ನ ತೊಡೆಯಲ್ಲಿ ನಾನು ತಲೆ ಇಟ್ಟು ಮಲಗುತ್ತೇನೆ. ಬನ್ನಿ ಗುರುಗಳೇ.
ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟವಳು ತಾಯಿ. ಯಾರು ಅಂತ ಮುಖ ನೋಡ್ಲಿಲ್ಲ ನಾನು. ಆದ್ರೆ ಮತ್ತೊಂದು ಜ್ಞಾನ ಎನ್ನುವಂತಹ ಭಂಡಾರವನ್ನು ನನಗೆ ಎರೆದು ಮರು ಜನ್ಮವನ್ನು ಕೊಟ್ಟ ನನ್ನ ದೇವರು. ಗುರುಗಳು ದೇವರಿಗೆ ಸಮಾನ. ಇವರಿಗಿಂತ ದೊಡ್ಡ ದೇವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ನನಗೆ? ನನ್ನ ಜೊತೆಯಲ್ಲಿರುವಂತ ಎಲ್ಲ ಮಕ್ಕಳ ಜೊತೆಗೆ ಆಟದ ಬಯಲನ್ನು ಸೇರಿಕೊಂಡಾಗ ನೀನೊಬ್ಬ ಕುಲಹೀನ ಅವಿದ್ಯಾವಂತ, ನಮ್ಮ ಜೊತೆಗೆ ನೀನು ಸೇರಬಾರದು, ನೀನು ದೂರ ಇರಬೇಕು ಅಂತ ನನ್ನನ್ನು ದೂರ ಇರಿಸಿದರು. ಆವಾಗ ಎಷ್ಟು ನೋವಾಗಿತ್ತು ನನ್ನ ಮನಸ್ಸಿಗೆ. ಆದರೆ ಪ್ರಪಂಚವೇ ಕೊಂಡಾಡುವಂತಹ ಇಂತಹ ಮಹಾಮೇಧಾವಿಯಾದ ಈ ಗುರುಗಳನ್ನು ನಾನು ಗುರುವಾಗಿ ಪಡೆದಿದ್ದೇನೆ ಅಂತಾದ್ರೆ ನೋಡುವ, ಈಗ ನನ್ನ ಜೊತೆಯಲ್ಲಿದ್ದವರು ಯಾರಾದರೂ ಒಂದು ಮಾತು ನನಗೆ ಹೇಳಿ, ನೀನು ಕುಲಹೀನ, ನೀನು ಅವಿದ್ಯಾವಂತ ಅಂತ. ಇಂತಹ ಗುರು ಅವರಿಗೆಲ್ಲ ಸಿಗುವುದಕ್ಕೆ ಸಾಧ್ಯ ಉಂಟಾ? ಇವರ ಸೇವೆಯನ್ನು ಮಾಡಿ ಇವರ ಪ್ರೀತಿಗೆ ಪಾತ್ರನಾಗಿ ಇವರ ಪಟ್ಟದ ಶಿಷ್ಯ ಅಂತ ಕರ್ಕೊಂಡಿದ್ದೇನೆ ಇವರ ಬಾಯಿಂದ. ಇದಕ್ಕಿಂತ ಹೆಚ್ಚು ಅಶುಷ ನನಗೆ ಬೇರೆ ಏನು ಬೇಕು? ತನ್ನ ತೊಡೆ ಮೇಲೆ ಅವರ ಶಿರವನ್ನಿರಿಸಿ ಹಾಯಾಗಿ ಪವಡಿಸಿದಂತ ಇವರನ್ನು ಕಾಣುವಾಗ ಮನಸ್ಸು ತುಂಬಿ ಬರ್ತಾ ಇದೆ ನನಗೆ. ಸಂತೋಷದ ಅತಿಶಯದಲ್ಲಿದ್ದೇನೆ ನಾನು. ಇರ್ಲಿ, ಗುರುಗಳ ಹಾಯಾಗಿ ನಿದ್ರಿಸಲಿ. ಅವರ ದೇಹದ ದನಿವನ್ನು ಹಾಗೆ ಪರಿಹರಿಸಿ ಅವರೊಂದು ಮಾತು ಹೇಳಿದ್ದಾರೆ, ತಾನಾಗಿ ಏಳುವಲ್ಲಿವರೆಗೆ ನನ್ನನ್ನು ನೀನು ಎಬ್ಬಿಸಬಾರದು, ನನ್ನ ದೇಹದ ಆಯಾಸ ಪರಿಹಾರದ ಮೇಲೆ ನಾನೇ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸರಿ, ಎಷ್ಟೇ ಹೊತ್ತಾಗಲಿ ನಿದ್ರಿಸಲಿ ನೋಡುವ. ನನ್ನ ಪಾಲಿಗೆ ಇಷ್ಟು ಕ್ರೂರಿಯಾದೆ ನೀನು. ಸಂತೋಷದ ಉತ್ತುಂಗದಲ್ಲಿ ನಾನು ತೇಲಾಡ್ತಾ ಇರುವ ಈ ಕಾಲಕ್ಕೆ ಗುರುಗಳು ನನ್ನನ್ನು ಇರಿಸಿಕೊಂಡು ನನ್ನ ಮೇಲೆ ಇರಿಸಿದಂತ ಮಮತೆ ವಾತ್ಸಲ್ಯದ ಕುರಿತಾಗಿ ಹೆಮ್ಮೆ ಪಟ್ಟುಕೊಂಡು ಸಂತೋಷ ಪಡ್ತಾ ಇದ್ದವ ನಾನು. ತೊಡೆಗೆ ತಲೆ ಇರಿಸಿ ಮಲಗಿದ್ದಾರೆ. ಈ ಕಾಲಕ್ಕೆ ಎಲ್ಲಿಂದಲೋ ಹಾರಿ ಬಂದ ತುಂಬಿಯೊಂದು ತನ್ನ ತೊಡೆಯನ್ನು ಕಚ್ಚಿ ಹಿಂಸಿಸ್ತಾ ಇದೆಯಲ್ಲ. ನೋವನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಏನು ಮಾಡಿರೋದು ನನ್ನನ್ನು ಬಿಟ್ಟು ಹೋಗುವ ಹಾಗೆ ಕಾಣುವುದಿಲ್ಲ. ಕಚ್ಚಿದಂತ ಹಿಡಿತವನ್ನು ಸಡಿಲಿಸುವುದು ಕಾಣುತ್ತಾ ಇಲ್ಲ. ಹಾಗೆ ನೋಡಿದ್ರೆ ಧಾರಾಕಾರವಾಗಿ ರಕ್ತ ಹರಿಯುತ್ತಾ ಇದೆ. ಏನು ಮಾಡಲಿ? ಒಂದು ಕಡೆಯಿಂದ ನೋವನ್ನು ಸಹಿಸುವುದಕ್ಕಾಗುವುದಿಲ್ಲ. ಹಾಗೆ ಗುರುಗಳನ್ನು ಎಬ್ಬಿಸೋಣವಾ? ಮೊದಲೇ ಹೇಳಿದ್ದಾರೆ, ನಿದ್ರಾಭಂಗ ಮಹಾಪಾಪ ಅಂತ. ಅದರಲ್ಲಿ ನನ್ನ ಗುರುಗಳು, ನನ್ನ ದೇವರು. ಎಲ್ಲಿಯಾದರೂ ಮಧ್ಯದಲ್ಲಿ ಅವರು ನಾನು ಎಬ್ಬಿಸಿದೆ ಅಂತಾದ್ರೆ ಹೇಳಿಕೆಯಲ್ಲಿ ಮೊದಲೇ ಅವರು ಕೋಪಿಷ್ಟರು. ಎಲ್ಲಿಯಾದ್ರೂ ಕುಪಿತರಾಗಿ ಏನಾದ್ರೂ ಮಾಡಿದ್ರೆ ಅದನ್ನಾದ್ರೂ ನಾನು ಹೇಗೆ ಸಹಿಸಿಕೊಳ್ಬೇಕು? ಇಲ್ಲ, ಈ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸುಮ್ಮನಿದ್ರಿಗೆ ಆಗುವುದಿಲ್ಲ. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಾಗಲಿ, ನನ್ನ ಗುರುಗಳನ್ನು ಮಾತ್ರ ನಾನು ಎಬ್ಬಿಸುವುದಿಲ್ಲ. ಏನೇ ನೋವಿದ್ರು ಅದನ್ನು ನಾನೇ ಸಹಿಸಿಕೊಂಡು ಅದನ್ನು ನಾನೇ ನುಂಗಿಕೊಂಡು ಗುರುಗಳು ಏಳುವಲ್ಲಿವರೆಗೆ ಕಾಯ್ತೇನೆ ನೋಡುವ. ಈ ನೋವನ್ನು ಸಹಿಸಿಕೊಳ್ತೇನೆ ನೋಡುವ. ಯಾಕೆ ತುಂಬಿ ಒಮ್ಮೆ ಬಿಟ್ಟು ಬಿಡಪ್ಪ, ನನ್ನ ಬಿಟ್ಟು ಬಿಡು, ಬಿಟ್ಟು ಬಿಡು.
ಏನಪ್ಪ ಇದು? ನಿದ್ದೆ ಮಾಡುತ್ತಾ ಇದ್ದೆ, ಹೇಳುವಂತಹ ಸ್ಥಿತಿ ನಿರ್ಮಾಣವಾಯಿತಲ್ಲ. ನೋಡಿದೆಯೋ ನನ್ನ ಮೈಯೆಲ್ಲ ಕೆಂಪು ಕಾಡುತ್ತಾ ಉಂಟು, ಹೌದಾ? ರಕ್ತ ಅಂತ ಗೊತ್ತಾಗುತ್ತದ? ಹೇಗೆ ಬಂತು ಅಂತ ನಾನು ಪ್ರಶ್ನಿಸಿದ್ರೆ ನಿಜಾನು ನಡುಗುವುದು. ಏನಿದು ರಕ್ತ? ನಾನು ನಿದ್ದೆಯಲ್ಲಿ ಹೇಳಬೇಕಾಗುವಂತಹ ಕಾರಣವಾದಂತಹ ಈ ರಕ್ತ ಎಲ್ಲಿಂದ ಬಂತು? ಯಾಕೆ ಬಂತು? ಹೇಳು. ಓ ಗುರುಗಳೇ, ನೀವು ಬಂದ ನಿದ್ರಾಭಂಗವಾಗಿದೆ ನಿಮಗೆ. ಹಾಯಾಗಿ ಪವಡಿಸಿದ್ದ ನೀವು ಅರ್ಧದಲ್ಲೇ ಎಚ್ಚೆತ್ತಿದ್ದೀರಿ. ಇದಕ್ಕೆ ಕಾರಣ ನಾನಲ್ಲ ಗುರುಗಳೇ. ನೀನಲ್ಲ, ಅದೇ ಮತ್ತೆ ಯಾರು ಇಲ್ಲಿದ್ದಾರೆ? ಯಾವ ಕಾರಣಕ್ಕೂ ನಿಮ್ಮ ನಿದ್ರೆಗೆ ಭಂಗವನ್ನು ತರುವಂತಹ ಉದ್ದೇಶ ನನಗಿರ್ಲಿಲ್ಲ ಗುರುಗಳೇ. ನಿದ್ರಿಸಿರುವ ನಿಮ್ಮನ್ನು ಕಂಡು ಮನಸ್ಸಿನಲ್ಲಿ ಪರಮಾನಂದವನ್ನು ಪಟ್ಟೆ, ಸಂತೋಷವನ್ನು ಪಟ್ಟೆ. ಮನದಲ್ಲಿ ನನ್ನೊಳಗೆ ನಾನು ಹೆಮ್ಮೆ ಅಂತ ಎಣಿಸಿಕೊಂಡೆ. ಮತ್ತೇನಾಯ್ತು? ಆ ಸಂತೋಷದಲ್ಲಿರುವ ಆ ಕಾಲಕ್ಕೆ ಎಲ್ಲಿಂದಲೋ ಹಾರಿ ಬಂದ ತುಂಬಿಯೊಂದು ನನ್ನ ತೊಡೆಯನ್ನು ಕಚ್ಚಿ ಕೊರೆಯುವುದಕ್ಕೆ ಪ್ರಾರಂಭಿಸಿತು ಗುರುಗಳೇ. ನೋವನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಸಹಿಸದೆ ಉಪಾಯ ಇರಲಿಲ್ಲ ಗುರುಗಳೇ ನನಗೆ. ಮೊದಲೇ ನೀವು ಹೇಳಿದ ಹಾಗೆ ಮಧ್ಯದಲ್ಲಿ ನನ್ನನ್ನು ಎಪ್ಪಿಸಬೇಡ ಅಂತ ಹೇಳಿದ್ದೀರಿ. ಅದಕ್ಕಾಗಿ ಎಷ್ಟೇ ಕಷ್ಟವಾದರೂ ಎಷ್ಟೇ ನೋವಾದರೂ ಅದೆಲ್ಲವೂ ನನ್ನ ಪಾಲಿಗೆ ಇರಲಿ, ನನ್ನ ಗುರುಗಳಿಗೆ ಅದರಿಂದಲಾಗಿ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ನಿಮ್ಮನ್ನು ಎಪ್ಪಿಸಲಿಲ್ಲ ಗುರುಗಳೇ. ಆ ತುಂಬಿಯ ಕಚ್ಚಿದ ನೋವನ್ನು ಸಹಿಸಿಕೊಂಡು ಹಾಗೆ ನೀವು ಏಳುವಲ್ಲಿಯವರೆಗೆ ಕಾಯಬೇಕೆನ್ನುವ ನಿರೀಕ್ಷೆಯಲ್ಲಿದ್ದವ. ಆದರೆ ಹರಿದಂತಹ ಆ ರುದಿರದಿಂದ, ಅದರ ಸ್ಪರ್ಶದಿಂದ ನೀವು ಎಚ್ಚೆತ್ತಿದ್ದೀರಿ. ಇಲ್ಲಿ ನಡೆದದ್ದು ಇಷ್ಟೇ ಗುರುಗಳೇ. ಯಾರಲ್ಲಿಯೋ ನಿಮ್ಮ ವಂಚನೆಯ ಸ್ಪರ್ಶ ಸಾಗಿಸಿದವನು. ಅಂತವನ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಕತ್ತಿನ ಅಲಗಿನಲ್ಲಿ ನಡೆದ ಹಾಗೆ ಎನ್ನುವುದನ್ನು ನೀನು ಯೋಚಿಸಬೇಕಾಗಿತ್ತು. ಅಲ್ಲದೇ ಇದ್ರೆ ಕೀಟ ಬಂದು ಎಷ್ಟು ಹೊತ್ತಾಯ್ತಾ? ಬಹಳ ಹೊತ್ತಾಯ್ತು. ಒಂದೆರಡು ಗಳಿಗೆಯೋ ಅಲ್ಲ, ಬಹು ಹೊತ್ತಾಯ್ತು ತಾನೆ. ಹೌದು. ಅಷ್ಟು ಹೊತ್ತು ಕಚ್ಚಿ ನಿನ್ನ ರಕ್ತವನ್ನು ಸುರಿಸುವಲ್ಲಿಯವರೆಗೆ, ಅದು ನಿನ್ನನ್ನು ಅಷ್ಟೊಂದು ವ್ಯಾಧಿಯನ್ನು ಕೊಡುತ್ತಾ ಇರುವಲ್ಲಿಯವರೆಗೆ
ನೀನು ಸುಮ್ಮನೆ ಇರ್ತಿ ಅಂತಾದ್ರೆ ಹಾ ನೀನು ಬ್ರಾಹ್ಮಣನಾಗಿರುವುದಕ್ಕೆ ಸಾಧ್ಯವಾ? ಹಾ ನೀನು ಬ್ರಾಹ್ಮಣನಾಗಿರುವುದಕ್ಕೆ ಸಾಧ್ಯವಾ? ನೀನು ಯಾವ ಜಾತಿಯ ಯಾವ ಕುಲದವ? ಕ್ಷತ್ರಿಯನು ಬ್ರಾಹ್ಮಣನು ಹೇಳ. ನಾನು ಸತ್ಯ ಆಗ್ಲಿಲ್ಲ ಗುರುಗಳೇ. ಸತ್ಯವಿದವು ನಾನು ಸತ್ಯ ಸತ್ಯಲ್ಲ ಸಟೆಯಾಡ್ತಾ ಇದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಾ ಗುರುಗಳೇ. ಅಲ್ಲದೆ ಇದ್ರೆ ಇದೇನು? ಎಷ್ಟು ಕಾಲದಿಂದ ಈ ಆಶ್ರಮವನ್ನು ಸೇರಿಕೊಂಡು ನಿಮ್ಮ ಚರಣ ಸೇವೆಯನ್ನು ಮಾಡಿ ನಿಮ್ಮ ಪ್ರೀತಿಗೆ ಪಾತ್ರನಾಗಿ ನಿಮ್ಮ ಪಟ್ಟದ ಶಿಷ್ಯ ಅಂತ ನಿಮ್ಮ ನಾಲಿಗೆಯಿಂದಲೇ ಕರೆಸಿಕೊಂಡಂತ ವಸುಶೇನ ಯಾವತ್ತಾದ್ರೂ ಒಂದು ದಿವಸವಾದ್ರೂ ಸಟೆಯಾಡಿದ್ದನ್ನು ನೀವು ಕೇಳಿದ್ದೀರಾ ಗುರುಗಳೇ? ಆಡದೇ ಇದ್ರೆ ಇಲ್ಲಿ ಮಾಡಿದ್ದೇನೆ ಎನ್ನುವುದು ಪ್ರಶ್ನೆ ಆಗುವುದಿಲ್ವ? ಇಷ್ಟರವರೆಗೆ ಆಡ್ಲಿಲ್ಲ ಮಾತ್ರ ಅಲ್ಲ, ನನ್ನ ಬದುಕಿನ ಕೊನೆಯವರೆಗೂ ವಸುಸೇನ ಯಾವತ್ತು ಯಾವ ಕಾರಣಕ್ಕೂ ಸಟೆಯನ್ನಾಡುವವನಲ್ಲ. ಸಟೆಯನ್ನಾಡಬಾರದು ಎನ್ನುವುದೇ ನನ್ನ ಬದುಕಿನ ಪರಮ ಲಕ್ಷ್ಯ, ಚರಮ ಲಕ್ಷ್ಯ ಗುರುಗಳೇ. ಸಟೆಯನ್ನು ಆಡದೇ ಇದ್ರೆ ನಾವೇನು ಗ್ರಹಿಸದೇ ಇರುವವರಲ್ಲ, ಗ್ರಹಿಸುವುದಕ್ಕೆ ಅಸಾಧ್ಯರೇನು ಅಲ್ಲ. ಒಬ್ಬ ಬ್ರಾಹ್ಮಣನಿಗೆ ರಕ್ತ ಕಂಡ್ರೆ ಸಾಕು ತಲೆ ತಿರುಗಿ ಬಿದ್ದಾನೆ. ಹೌದು, ಯುದ್ಧ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವವನಲ್ಲ, ಇನ್ನೊಬ್ಬರ ನೋವನ್ನು ಕಾಣುವವನಲ್ಲ ಒಬ್ಬ ಬ್ರಾಹ್ಮಣ. ಭೂಸುರರು ಅಂತ ಅನ್ನಿಸಿಕೊಂಡವರು ಇಂತಹ ಒಂದು ನೋವನ್ನು ಸಹಿಸ್ತಾರೆ ಅಂತಾರೆ, ಅದು ಹೇಳುವುದಕ್ಕೂ ಸಾಧ್ಯವಿಲ್ಲ. ನನ್ನಂತವ ನಂಬುವುದು ಇಲ್ಲ, ನಿನ್ನಂತವ ನಂಬುತ್ತಾರೆ ನನಗೆ ಅದು ಗೊತ್ತಿಲ್ಲ ಗುರುಗಳೇ. ಈ ಆಶ್ರಮಕ್ಕೆ ನಾನು ಬಂದ ಆ ಕಾಲಕ್ಕೆ ನನ್ನನ್ನು ಕಂಡ ನೀವು ಸಂತುಷ್ಟರಾಗಿ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದಿರಿ. ನೀನು ಕ್ಷತ್ರಿಯನ ಅಂತ ಕೇಳಿದ್ದೀರಿ. ಮೂಲ ಪ್ರಶ್ನೆ ನನ್ನದೇ. ಆವಾಗ ನಾನು ಏನು ಹೇಳಿದೆ? ನಾನು ಕ್ಷತ್ರಿಯನಲ್ಲ ಅಂತ ಹೇಳಿದೆ. ನಾನು ಕ್ಷತ್ರಿಯ ಅಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು ಗುರುಗಳೇ. ಅದಕ್ಕಾಗಿ ನಾನು ಕ್ಷತ್ರಿಯ ಅಲ್ಲ ಅಂತ ಹೇಳಿದೆ. ಅಲ್ಲದೆ ಅಂದ್ರೆ ಮುಂದೇನು ಎನ್ನುವುದನ್ನು ನೀನೇ ಮುಂದುವರಿಸಬೇಕು. ಮುಂದಿನ ಪ್ರಶ್ನೆ ನೀವು ಕೇಳಬೇಕಿತ್ತಲ್ಲ, ಹಾಗಿದ್ರೆ ನೀವು ಬ್ರಾಹ್ಮಣನ ಅಂತ. ನನಗೆ ಅದು ಅಗತ್ಯ ಬರ್ಲಿಲ್ಲ, ಅಲ್ಲಿಗೆ ನೀನೇ ಆಡಬೇಕಾದ್ದು. ಗುರುವಾದ ನೀವೇ ಪ್ರಶ್ನಿಸಲಿಲ್ಲ ಅಂತ ಆದ್ರೆ ಅದಕ್ಕೆ ವಿರುದ್ಧವಾಗಿ ಶಿಷ್ಯನಾಗಿ ನಾನು ಉತ್ತರಿಸುವುದಕ್ಕಾಗ್ತದ ಗುರುಗಳೇ? ಕ್ಷತ್ರಿಯನ ಅಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನೀನು ಬ್ರಾಹ್ಮಣನ ಅಂತ ಒಂದು ಮಾತು ನೀವು ಕೇಳ್ತಿದ್ರೆ ನಾನು ಬ್ರಾಹ್ಮಣನು ಅಲ್ಲ ಅಂತ ಹೇಳ್ತಿದ್ದಲ್ಲ ಗುರುಗಳೇ. ನನಗೆ ಮೂಲ ದ್ವೇಷ ಇರುವುದು ಕ್ಷತ್ರಿಯರಲ್ಲಿ, ಆದ್ರೆ ಉಳಿದ ವರ್ಗಗಳ ಬಗ್ಗೆ ನೀನಾಡಬೇಕಾದದ್ದು ನನಗೆ ಅದು ಗೊತ್ತಿರಲಿಲ್ಲ ಗುರುಗಳೇ. ನಿಮ್ಮ ಬಗ್ಗೆ ನಾನು ತಿಳಿದಿದ್ದದಿಷ್ಟೇ, ನೀವು ಕ್ಷತ್ರಿಯರ ವಿರೋಧಿ ಅಂತ. ಅದಕ್ಕಾಗಿ ಸ್ಪಷ್ಟವಾಗಿ ಹೇಳಿದೆ, ನಾನು ಕ್ಷತ್ರಿಯ ಅಲ್ಲ ಅಂತ ಹೇಳಿದೆ. ನನಗಿರುವುದು ನೀನು ಅಲ್ಲ ಅಂತ ಆಡಿದ ಮೇಲೆ ಸಂಶಯ ಒಂದು ಗುರುಗಳೇ. ಹಾಗಿದ್ರೆ ಬೇರೆ ಯಾವ ಜಾತಿ ನೀನು ಅಂತ ಕೇಳಿದ್ರೆ ಒಂದ ನಾನು ಮೇಲೆ ನೋಡಬೇಕು, ಇಲ್ಲದಿದ್ರೆ ನಾನು ಕೆಳಗೆ ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ನಾನು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ ಗುರುಗಳೇ. ಯಾರು ನನ್ನ ತಂದೆ ತಾಯಿ ಅಂತಲೂ ಗೊತ್ತಿಲ್ಲ. ನಾನೊಬ್ಬ ಅನಾಥ ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ನಿಮ್ಮ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ, ನೀವು ಕರುಣಾ ಸಿಂಧು ಎಂಬುದಾಗಿ. ಆ ಸಿಂಧುವಿನಲ್ಲಿ ಒಂದು ಬಿಂದನ್ನು
ನನ್ನ ಬಗ್ಗೆ ನೀವು ಸುರಿಸಿದ್ರಿ ಅಂತಾದ್ರೆ ನನ್ನ ಬದುಕಿನಲ್ಲಿ ನಾನು ಸಾರ್ಥಕತೆಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಆಕಾಂಕ್ಷೆಯನ್ನು ಹೊತ್ತವನಿದ್ದೇನೆ ಗುರುಗಳೇ. ಅದಕ್ಕಾಗಿ ಕರುಣಾ ಸಿಂಧುವಾದಂತಹ ನೀವು ಒಂದು ವೇಳೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅನುಕಂಪವನ್ನು ಬೀರಿ ಪ್ರೀತಿ ವಾತ್ಸಲ್ಯ ಮಮತೆಯಿಂದ ತನ್ನ ತಲೆಯನ್ನು ನೇವರಿಸಿ ನನ್ನನ್ನು ರಕ್ಷಿಸಬೇಕು ಗುರುಗಳೇ. ನಂಬಬಾರದು ಅಂತ ಹೇಳ್ತಾರೆ. ಹೆಚ್ಚು ಕಣ್ಣೀರು ಹಾಕುವಂತ ಗಂಡಸರನ್ನು ನಂಬಬಾರದು ಅಂತ ಲೋಕ ಹೇಳ್ತದೆ. ಒಳಗ ಏನೋ ಕುಹಕವನ್ನಿಟ್ಟುಕೊಂಡೇ ವ್ಯವಹರಿಸ್ತಾರೆ ಎನ್ನುವುದಕ್ಕೆ ಸ್ಪಷ್ಟ ನಿದರ್ಶನವೇ ಅದು. ಏನು ನಾನು ಅರಿಯದೆ ಹೋಗ್ತೇನೆ ಅಂತ ಭಾವಿಸಿದ್ಯೋ? ನಾನು ಇಷ್ಟರವರೆಗೆ ಮಾಡಿದ ತಪಸ್ಸು ಸುಳ್ಳು ಅಂತಾದಿತ್ತು. ನಾನು ಆಡುವ ಮಾತು ಸುಳ್ಳಾದ್ರೆ ನಿನ್ನಂತಹ ಅಪಾತ್ರನಿಗೆ ನಾನು ವಿದ್ಯೆಯನ್ನು ಕಲಿಸಿಕೊಟ್ನಲ್ಲ. ಜೀವನ ಎನ್ನುವುದು ಯಜ್ಞ ಅಂತ ನಾನು ಸ್ವೀಕರಿಸಿದವನು. ಅದರಲ್ಲಿ ನಾನೊಂದು ನಿಬಂಧನೆಯನ್ನು ಮಾಡಿಕೊಳ್ತೇನೆ, ನಿರ್ಬಂಧವನ್ನು ಮಾಡಿಕೊಳ್ತೇನೆ ಅಂತಂದ್ರೆ ಅದು ನನ್ನ ಸಂಕಲ್ಪ ಆಗಿರ್ತದೆ ಎನ್ನುವುದನ್ನು ನೆನಪಿಟ್ಟುಕೊಳ್ಬೇಕು. ನನ್ನ ಸಂಕಲ್ಪಕ್ಕೆ ಚ್ಯುತಿ ತಂದಂತಹ ನೀನು, ನನ್ನ ಜೀವನವನ್ನೇ ಕಪ್ಪಾಗಿಸಿದಂತಹ ನೀನು, ನಿನ್ನ ಜೀವನವನ್ನು ಕಪ್ಪಾಗಿಸದೆ ನಾ ಬಿಡುವುದಲ್ಲ. ಏನು ಗೊತ್ತಾ? ಜೀವನದಲ್ಲಿ ನಿರ್ಣಾಯಕವಾದಂತಹ ಸಂದರ್ಭ ಒದಗಿ ಬಂತು ಅಂತಾರೆ. ಅಂತಹ ಸಂದರ್ಭದಲ್ಲಿ ಅಪಸ್ಕಾರ ಒದಗಿ ಬಂತು ಅಂತಾರೆ. ಆ ಕಲಿಸಿದಂತಹ ವಿದ್ಯೆ ನಿನ್ನ ಜ್ಞಾಪಕಕ್ಕೆ ಸರ್ವಪರಾಧ ಮರೆತು ನೀ ಕ್ಷಮೆಯ
ನಡ ಇಳಿತ. ಏನು ಗುರುಗಳೇ, ಹ್ಮ್ ನಿಮ್ಮ ಈ ಸ್ವರೂಪವನ್ನು ಕಾಣುವಂತಹ ಶಕ್ತಿ ನನಗಿಲ್ಲ ಗುರುಗಳೇ. ಇಂತಹ ಕೋಪದ ಆವೇಶವನ್ನು ಕಾಣುವಾಗ ಹ, ನಿಮ್ಮ ಎದುರಿನಲ್ಲಿ ನಿಲ್ಲುವಂತ ಅರ್ಹತೆ ಯೋಗ್ಯತೆ ಆದ್ರೂ ನಮಗೆ ಎಲ್ಲಿಂದ ಬರಬೇಕು ಗುರುಗಳೇ? ನಿಮ್ಮ ಯೋಗ್ಯತೆ ಏನು ಅಂತ ತಿಳಿಯದವನೇನು ವಶುಷೇನಲ್ಲ ಗುರುಗಳೇ. ಆದ್ರೆ ಗುರುಗಳೇ, ಎಷ್ಟೋ ಕಾಲದ ನಿರಂತರ ಅಭ್ಯಾಸದ ಮುಖೇನ ವಿದ್ಯಾರ್ಜನೆಯನ್ನು ಮಾಡಿಕೊಂಡವ ನಾನು ಗುರುಗಳೇ. ಎಳೆಯ ಪ್ರಾಯದಲ್ಲಿ ಎಷ್ಟೋ ಮಕ್ಕಳಿಗೆ ನಾನಾ ರೀತಿಯ ಕನಸನ್ನು ಕಾಣುತ್ತಾರಂತೆ ಆ ಮಕ್ಕಳು. ಆದ್ರೆ ಆ ದೇವರು ನನಗೆ ಯಾಕೆ ಈ ವಿದ್ಯೆಯನ್ನು ಕಲಿಬೇಕೆನ್ನುವ ಕನಸನ್ನು ಕೊಟ್ಟಿರುತ್ತೇವೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆಟ ಪಾಠದಲ್ಲಿ ಸೇರಬೇಕಾದಂತಹ ಸಂದರ್ಭದಲ್ಲಿ ಧನುರ್ವಿದ್ಯೆಯನ್ನು ಕಲಿಯಬೇಕು, ಯಾಕಾದ್ರೂ ಈ ಆಸೆ ಬಂತು ಗುರುಗಳೇ. ಈ ಪ್ರಾಯದಲ್ಲಿ ನನಗೆ ಹೇಗಾದ್ರೂ ಕಲಿಬೇಕು, ಯಾರಲ್ಲಿ ಆದ್ರೂ ಕಲಿಯಬೇಕು, ಎಷ್ಟೇ ಕಷ್ಟ ಬಂದರೂ ಅದನ್ನು ಕಲಿಯಬೇಕು, ಅದನ್ನು ಆರ್ಥಿಸಿಕೊಳ್ಳಬೇಕು ಎನ್ನುವಂತ ತವಕದಿಂದ ಯಾರು ಸಿಗ್ತಾರೆ ಗುರುಗಳು, ಯಾರು ಹೇಳಿಕೊಡುವವರಿದ್ದಾರೆ ಅಂತ ಹುಡುಕಿ ಹುಡುಕಿ ಕೊನೆಗೆ ನಿಮ್ಮ ಬಳಿಗೆ ಬಂದು ನಿಮ್ಮ ಪಾದ ಸೇವೆಯನ್ನು ಮಾಡಿದವ ಗುರುಗಳೇ ನಾನು. ಆದರೆ ಅಪರಾಧಿಯಲ್ಲದ ನನ್ನ ಮೇಲೆ ಅಪವಾದವನ್ನು ಹೊರಿಸಿ ಕೇವಲ ಶಾಪ ಎನ್ನುವಂತ 2 ಶಬ್ದದ ಮುಖೇನ ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ರಲ್ಲ ಗುರುಗಳೇ ನೀವು. ರೂಢಿಯಲ್ಲೆಂದು ಮಾತುಂಟು ಗುರುಗಳೇ, ಹರ ಮುನಿದರೆ ಗುರು ಕಾಯುವನಂತೆ. ಆದ್ರೆ ಗುರುವೇ ಮುನಿದ ಅಂತಾದ್ರೆ ಮತ್ತೆ ಅವನನ್ನು ಕಾಯುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಗುರುಗಳೇ? ನನ್ನ ಪಾಲಿಗೆ ಹರನೂ ಹೌದು, ಗುರುವೂ ಹೌದು. ನೀವೇ ಮುನಿದು ಶಾಪವನ್ನು ಕೊಟ್ಟಿದ್ದೀರಿ ಗುರುಗಳೇ. ಗುರುವರ್ಯ, ಒಂದು ಸ್ವಲ್ಪ ಆದ್ರೂ ಶಾಪ ಕೊಡುವಾಗ ನೀವು ಆಲೋಚಿಸಬೇಕಿತ್ತು ಗುರುಗಳೇ. ಒಂದು ವೇಳೆ ನೀವು ಕೂಡ ಒಂದು ಗೃಹಸ್ಥಾಶ್ರಮದಲ್ಲಿ ಇದ್ದು ಒಂದು ವೇಳೆ ನನ್ನ ಪ್ರಾಯದ ಮಗನೇ ನಿಮಗೆ ಇರ್ತಿದ್ರೆ, ಒಂದು ವೇಳೆ ಅವ ತಿಳಿದೋ ತಿಳಿಯದೇ ಇಂಥದ್ದೇ ಒಂದು ಸಣ್ಣ ತಪ್ಪು ಮಾಡ್ತಿದ್ರೆ ಇಂತಹ ಶಾಪ ಕೊಡ್ತಿದ್ರೆ ಗುರುಗಳೇ ನೀವು. ಅವನ ಮೇಲೆ ಯಾವ ಅನುಕಂಪ ಮಮತೆಯನ್ನು ನೀವು ತೋರಿಸ್ತಿದ್ರ, ಅದೇ ಒಂದು ಅನುಕಂಪವನ್ನು ನನ್ನ ಮೇಲೆ ತೋರಿಸಬಹುದಿತ್ತಲ್ಲ ಗುರುಗಳೇ. ಎಲ್ಲವನ್ನು ಅರ್ಜಿಸಿಕೊಂಡೆ, ಕ್ಷಣ ಕಾಲದಲ್ಲಿ ಅದನ್ನೆಲ್ಲವನ್ನು ಕಳೆದುಕೊಂಡೆ ಅಂತಾದ್ರೆ ಬದುಕಿಯೇ ಶೂನ್ಯ ಅಂತ ಆಗ್ಲಿಲ್ಲ ಗುರುಗಳೇ. ಕರುಣಾ ಸಿಂಧುವಾದ ನೀವು ಯಾಕೆ ಕರುಣೆಯನ್ನೇ ಮರೆತು ವ್ಯವಹರಿಸ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗಲಿಲ್ಲ. ಒಂದು ವೇಳೆ ನನ್ನಿಂದ ಏನಾದರೂ ಅಪರಾಧವಾಗಿದ್ರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಒಂದು ಅವಕಾಶ ನನಗೆ ನೀವು ಕೊಡ್ತಿದ್ರೆ, ಯಾವ ರೂಪದಲ್ಲಿ ಆದ್ರೂ ನಿಮ್ಮ ಸೇವೆಯನ್ನು ಮಾಡಿ ಆ ತಪ್ಪನ್ನು ತಿದ್ದಿಕೊಂಡು ನನ್ನ ಬದುಕನ್ನು ಸರಿಯಾದ ಪಥದಲ್ಲಿ ಸಾಗಿಸ್ತಾ ಇದ್ದ ಗುರುಗಳೇ. ಆದ್ರೆ ಅವಕಾಶವೇ ಕೊಡ್ಲಿಲ್ಲ ಗುರುಗಳೇ. ನೀವು ಶಾಪ ಕೊಟ್ಟಿದ್ದೀರಿ. ಈ ದೇಹ ಇನ್ನು ಇದ್ದು ಏನೋ ಪ್ರಯೋಜನ ಗುರುಗಳೇ. ಯಾಕಾಗಿ ಈ ದೇಹವನ್ನು ಉಳಿಸಿಕೊಳ್ಳಬೇಕು ನಾನು? ಜ್ಞಾನವೆಲ್ಲವೂ ಕರಗಿ ನೀರಾಗಿ ಹೋಗುವ ಹಾಗೆ ಹರಿದು ಹೋಗ್ತಾ ಇದೆ ಗುರುಗಳೇ. ಆದ್ರೂ ಈಗಲೂ 2 ಕರವನ್ನು ಜೋಡಿಸಿ ನಿಮ್ಮ ಪಾದವನ್ನು ಕಣ್ಣೀರಿನಿಂದ ತೊಳೆದು ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ. ನನ್ನ ಮೇಲೆ ಅನುಗ್ರಹ ಮಾಡಿ ಗುರುಗಳೇ, ಅನುಕಂಪವಿರಿಸಿ ನನ್ನನ್ನು ಹರಸಿ ಹಾರೈಸಿ ಗುರುಗಳೇ. ಮುಂದೆ ಶರೀರ ಸೂತದಲ್ಲಿ
ಚಂದದ ಜಯನಿನಗಹುದು ಚಂದದ ಜಯನಿನಗಹುದು ನಡೆ 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 ಅಳುವುದಿರೋ ಮಗನೇ ಕಂದ ಮರುಗುತ್ತಿರುವ ಕಂದ ವಸುಶೀಲ ಸಂಧಾನ ಸುಷೇಣ, ಗುರುಗಳೇ, ಶಾಪ ನಿನಗೆ ಕೊಟ್ಟದ್ದಲ್ಲ, ಮತ್ತೆ ಶಾಪವನ್ನು ನಾನು ಧರಿಸಿಕೊಂಡದ್ದು ಎನ್ನುವುದು ನನಗೆ ಈಗ ವೇದ್ಯವಾಗುತ್ತ. ಹೇಗೆ ಗುರುಗಳೇ? ಬದುಕಿನಲ್ಲಿ ಪ್ರತಿಯೊಬ್ಬನು ಅವನದ್ದಾದಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿಯೇ ಬದುಕುತ್ತಾರೆ. ಹೊಂದಿ ಬರುವಂತಹ ದಾರಿಗೆ ಕಲ್ಲನ್ನು ಮುಳ್ಳನ್ನು ಹಾಕಿ ದಾರಿಯನ್ನೇ ನಮ್ಮಂತಹ ತಿಳಿದವರೇ ಮುಚ್ಚಿದ್ರು ಅಂತಾದ್ರೆ ಅವ ಯಾವ ದಾರಿಯಲ್ಲಿ ಹೋಗಬೇಕು? ತಿಳಿಯದೆ ನಡೆಯುವಂತಹ ಅಂಬೆಗಾಲಿನಲ್ಲಿ ಸಾಗುವಂತಹ ಮಗುವೊಂದನ್ನು ತಿಳಿದವ ಕೈಯಲ್ಲಿ ಹಿಡಿದು ನಡೆಸಬೇಕು. ಬೀಳುವ ಮಗುವನ್ನು ಎತ್ತಿ ಆಡದೇ ಇದ್ದರೆ ಅದಕ್ಕಿಂತ ಬೇರೆ ಶಾಪದ ಬೇರೆ ಯಾವುದುಂಟು ಹೇಳು? ನಾನೇ ಗಿಡವನ್ನು ನೆಟ್ಟು, ನಾನೇ ನೀರನ್ನು ಹಾಕಿ, ನಾನೇ ಅದನ್ನು ಸಾಕಿ ಸಲಹಿ ಮರವಾಗಿ ಬೆಳೆಯುವ ವೇಳೆಗೆ ಕಡಿದು ತುಂಡರಿಸಿ ಬಿಸಾಡಿದ ಹಾಗಾಯ್ತಲ್ಲ ನನ್ನ ಜೀವನ. ಅದಕ್ಕಿಂತ ಬೇರೆ ಬೇಕು ಹೇಳು? ಎಷ್ಟೊಂದು ಉದ್ದೇಶವನ್ನು ಇರಿಸಿಕೊಂಡು ನನ್ನ ಬಳಿಗೆ ಬಂದೆ. ನಾ ಕಲಿಸುವಂತ ವೇಳೆಗೆ ಬೆರಳು ತೋರಿದ್ರೆ ಸಾಕು, ನೀನು ಕೈಯನ್ನೇ ನುಂಗುವವನು. ಎಲೆ ತೋರಿಸಿದ್ರೆ ಸಾಕು, ಅದರ ಮರ ಯಾವುದು ಅಂತ ನನ್ನಲ್ಲಿ ಹೇಳ್ತಾ ಇದ್ದವನು. ಶೀಘ್ರವಾಗಿ ಕಲಿಯುವಂತಹ ಗುಣ ಇದ್ದಂತಹ ನಿನ್ನನ್ನು ಆಧರಿಸಿ ಬರಮಾಡಿಸಿಕೊಂಡು ಕಲಿಸಿದೆ, ಬೆಳೆಸಿದೆ. ಆದ್ರೆ ಪ್ರಮುಖ ಘಟ್ಟಕ್ಕೆ ನೀ ಹೊರಡುವಂತಹ ವೇಳೆಯಲ್ಲಿ ನಾನೇ ಅದನ್ನು ಬೆಕ್ಕಿಕೊಟ್ಟು ಸುಟ್ಟು ಬಿಟ್ಟಪ್ಪ. ನನಗೆ ಯೋಗ ಇಲ್ಲ ಗುರುಗಳೇ. ಅವ ವಿಕಟ ವಿನೋದಿ, ಅವ ವಿಕಟ ವಿನೋದಿ ಎನಿಸಿದಂತಹ ವಿಧಿ ಯಾರ ಹಣೆಯಲ್ಲಿ ಹೇಗೆ ಬರೀತಾನೆ ಎನ್ನುವುದನ್ನು ಯಾರಿಂದಲೂ ಊಹಿಸುವುದಕ್ಕಾಗುವುದಿಲ್ಲ. ನಮಗೇನು ಬರ್ತದೆ ಅದನ್ನು ನಾವು ಸ್ವೀಕರಿಸುತ್ತಾ ಸಾಗಬೇಕು ಕುಮಾರ. ಹೌದು. ಆದರೆ ಗುರುವಾಗಿ ನಿನ್ನನ್ನು ಇಲ್ಲಿಯವರೆಗೆ ಬೆಳೆಸಿದ ನಾನು ನಿನ್ನ ಬದುಕನ್ನು ಅರ್ಧದಲ್ಲೇ ತುಂಡರಿಸಿ ಹೋಗುವುದಿಲ್ಲ ಮಗನೇ. ಮತ್ತೆ ನಿನ್ನ ಬದುಕಿಗೊಂದು ದಾರಿಯನ್ನು ನಾನು ಹೇಳುತ್ತೇನೆ ಮಗನೇ. ಗುರುಗಳೇ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀನು ವಿದ್ಯೆಯನ್ನು ಕಲಿತುಕೊಂಡೆಯೋ ಆ ವಿದ್ಯೆ ನಿನಗೆ ಫಲಪ್ರದವಾಗಬೇಕು ಅಂತಾದ್ರೆ ನಿನ್ನ ಜೀವನದಲ್ಲಿ ಒದಗಿ ಬರಬಹುದಾದಂತಹ ಮಹಾಸಂಗ್ರಾಮದಲ್ಲಿ ಮಹಾರಥಿಕನಾಗಿ ನೀನು ಹೋರಾಟವನ್ನು ಮಾಡಿ ಜಯವನ್ನು ಗಳಿಸಬೇಕು ಅಂತಾದ್ರೆ, ಅಡ್ಡ ಬರುವಂತಹ ನನ್ನ ಶಾಪ ನಿನ್ನಿಂದ ದೂರವಾಗಬೇಕು ಅಂತಾದ್ರೆ, ರಥಿ ಎನಿಸಿದಂತಹ ಮಹಾರಥಿ ಎನಿಸಿದಂತಹ ಶಲ್ಯಭೂಪತಿ ನಿನ್ನ ಸಾರಥಿಯಾಗಿ ಒದಗಿ ಬಂತ ಅಂತ ಆದ್ರೆ ನಿನಗೆ ಯಾವ ಸೋಲು ಬರುವುದಿಲ್ಲ. ನಾ ಕಲಿಸಿದಂತಹ ವಿದ್ಯೆ ಎಲ್ಲವೂ ನಿನ್ನ ಜೊತೆಯಲ್ಲಿ ಇರ್ತದೆ. ನನ್ನ ಎದುರಿನಲ್ಲಿ ನಿಲ್ಬೇಡ, ಹೋಗು ಹೋಗು ಹೋಗು. ಅಯ್ಯೋ ವಿಧಿಯೇ, ನಾನು ಏನು ಮಾಡಲಿ? ಗುರುಗಳಲ್ಲಿ ಎಷ್ಟೇ ಕಾಡಿಕೊಂಡೆ ಬೇಡಿಕೊಂಡೆ, ಆದರೆ ಇನ್ನೂ ಕರುಣಾದೃಷ್ಟಿ ನನ್ನ ಮೇಲೆ ಬೀರಲಿಲ್ಲ. ಒಟ್ಟಿನಲ್ಲಿ ನನಗಾದ ಸಮಸ್ಯೆ ಏನು? ನಾನು ಕುಲಹೀನನಾಗಿ ಹೋದನಲ್ಲ. ವಿದ್ಯಾಹೀನನಾದೆನು ಬಳಿ ಬಳಿ ಭಾಗ್ಯದಿ ಮಾನವಂಚಿತ
ಯಾವುದೇ ಸಂಪತ್ತನ್ನು ನಮ್ಮ ಬದುಕಿನಲ್ಲಿ ನಾವು ಆರ್ಜಿಸಿಕೊಂಡೇವು ಅಂತಾದ್ರೂ ಅದನ್ನು ಕೊನೆಯ ಕಾಲದವರೆಗೆ ಉಳಿಸಿಕೊಳ್ಳುವಲ್ಲಿ ಅವನ ಯೋಗ್ಯತೆ ಅಡಕವಾಗಿರ್ತದಂತೆ. ನನ್ನ ಪಾಲಿಗೆ ಆ ಯೋಗ ಭಾಗ್ಯ ಇಲ್ಲ. ಆ ವಿಧಿ ಎನ್ನುವ ದುರ್ವಿಧಿಯಾಗಿ ನನ್ನ ಬದುಕಿನಲ್ಲಿ ಗೋಚರಿಸಿಕೊಂಡ ಅಂತ ಕಾಣುತ್ತದೆ. ಎಲ್ಲರ ಹಣೆಯಲ್ಲಿ ನೀನು ಹೀಗೆ ಆಗಬೇಕು ಅಂತ ಬ್ರಹ್ಮದೇವ ಬರೀತಾನಂತೆ. ಆದ್ರೆ ನನ್ನ ಬದುಕಿನಲ್ಲಿ ಹೀಗೇ ಬರೀಬೇಕು ಅಂತ ಬ್ರಹ್ಮದೇವನಿಗೆ ಯಾಕಪ್ಪ ಕಾಣಿಸಿತ್ತು? ಪ್ರಪಂಚದ ಬೆಳಕನ್ನು ಕಾಣುವಾಗಲೇ ತಾಯಿ ಯಾರು ಅಂತ ಗೊತ್ತಿಲ್ಲ, ತಂದೆ ಯಾರು ಅಂತ ನೋಡ್ಲಿಲ್ಲ. ಯಾಕಮ್ಮ? ಅಂತಹ ಸ್ಥಿತಿಯಲ್ಲಿಯೂ ನನಗೆ ಈ ಪ್ರಪಂಚದ ಬೆಳಕನ್ನು ಯಾಕೆ ನೀನು ತೋರಿಸಿಕೊಟ್ಟೆ? ಒಂದು ವೇಳೆ ತೋರಿಸಿಕೊಟ್ಟದೆ ಹೌದು ಅಂತಾದ್ರೆ, ನಾನೇ ನಿನಗೆ ಬೇಡದವನಾದೆ ಅಂತ ಆದ್ರೆ, ಆ ಎಳೆಯ ಪ್ರಾಯದಲ್ಲಿ ನನ್ನ ಕತ್ತನ್ನು ಗೀಸುಕ್ಕಿ ಕೊಂದು ನದಿಗೆ ಎಸೆಯಬೇಕಿತ್ತಲ್ಲಮ್ಮ. ಜೀವಂತವಾಗಿ ನನ್ನನ್ನು ನದಿಗೆ ಎಸೆದ ಕಾರಣ ನನ್ನ ಬದುಕು ಯಾವುದೋ ಒಂದು ಪಥದಲ್ಲಿ ಸಾಗಬೇಕಾದದ್ದು ವಿರುದ್ಧ ದಿಕ್ಕನ್ನು ಅವಲಂಬಿಸಿಕೊಂಡು ಎಲ್ಲಿಗೋ ಬಂದು ಎಲ್ಲಿಯೋ ಸೇರಿ ಎಲ್ಲಿಯೋ ಬೆಳೆಯುವ ಹಾಗಾಯ್ತಲ್ಲ. ನನಗೆಂತಲ್ಲ, ಯಾವ ಮಕ್ಕಳಿಗೂ ಈ ಒಂದು ಶಿಕ್ಷೆ ಸಿಗಬಾರ್ದಮ್ಮ. ಎಳೆಯ ಪ್ರಾಯದಲ್ಲಿ ಹೇಗೆ ಸಹಿಸಿಕೊಂಡಾರು? ನನ್ನಷ್ಟು ಎಷ್ಟೋ ಮಕ್ಕಳು ಇದೇ ಸ್ಥಿತಿಯಲ್ಲಿ ಇದ್ದಾರೆ ಅಂತಾದ್ರೆ ಅವರನ್ನು ಎನಿಸಿಕೊಂಡ್ರೆ, ಯಾಕೆ ಈ ಜನ್ಮ ಬೇಕಿತ್ತ? ಆದರೂ ಹೆತ್ತ ತಾಯಿಯಲ್ಲ, ಹೊತ್ತ ತಾಯಿಯಲ್ಲದಿದ್ರು ನನ್ನನ್ನು ಎತ್ತಿ ಆಡಿ ಸಾಕಿ ಸಲಹಿದಂತ ನನ್ನ ತಂದೆ ತಾಯಿಗಳು ಅಧಿರಥರಾದೆಯರು. ಹೋಗಿ ನನಗೆ ಆಸೆ ಉಂಟು, ವಿದ್ಯೆ ಕಲಿಬೇಕು, ಧನುರ್ವಿದ್ಯೆ ಕಲಿಬೇಕು. ಬೇಡ ಮಗ, ಅದು ನಮಗೆಲ್ಲ ಹೇಳಿದ್ದಲ್ಲ ಅಂತ ಹೇಳಿದ್ರು ಅವರಿಬ್ಬರು. ಕೇಳಲಿಲ್ಲ, ಹಠ ಹಿಡಿದೆ. ನನಗೆ ಬದುಕಲ್ಲಿ ಅದನ್ನು ಸಾಧಿಸಬೇಕು, ಯಾರಾದರೂ ಗುರುಗಳಿದ್ರೆ ಹೇಳಿ ಅಂತ ಹೇಳಿದೆ. ಈ ಗುರುಗಳನ್ನು ತೋರಿಸಿಕೊಟ್ರು. ಹೊರಡು ಆ ಕಾಲಕ್ಕೆ ನನ್ನ ತಲೆಯನ್ನು ನೇವರಿಸಿ ನನ್ನ ಹಣೆಗೆ ಮುತ್ತಿಕ್ಕಿ, ನನ್ನ ಅಮ್ಮ ಹೋಗು ಮಗ, ವಿದ್ಯಾವಂತನಾಗಿ ಬಾ, ದೇವರು ನಿನಗೆ ಒಳ್ಳೆಯದನ್ನು ಮಾಡ್ತಾರೆ, ನೀನೊಬ್ಬ ವಿದ್ಯಾವಂತನಾಗುವುದನ್ನು ಕಣ್ಣು ತುಂಬ ಕಂಡು ನಾವು ಸತ್ಯ ಉಂಟಾದ್ರೆ ನೇರವಾಗಿ ನಮಗೆ ಮೋಕ್ಷ ಲಭಿಸ್ತದೆ ಮಗನೇ ಅಂತ ಹೇಳಿದರು. ಎಲ್ಲಿ ಉಂಟು? ಎಲ್ಲ ವಿದ್ಯೆಯನ್ನು ಆರ್ಜಿಸಿಕೊಂಡೆ, ಎಲ್ಲ ಕಳೆದುಕೊಂಡು ಈಗ ನೇರವಾಗಿ ನಾನು ಮನೆಗೆ ಹೋದೆ ಅಂತ ಆದ್ರೆ, ದೂರದಿಂದ ಕಂಡ ನನ್ನ ತಂದೆ ತಾಯಿಗಳು ಓಡೋಡಿ ಬಂದು, ಮಗು ನೀನು ಏನೆಲ್ಲ ಕಲಿತೆ, ಏನು ಸಾಧನೆ ಮಾಡಿದೆ ಅಂತ ಕೇಳಿದ್ರೆ, ಗುರುಗಳಿಂದ ಶಾಪ ಪಡ್ಕೊಂಡು ಬಂದೆಮ್ಮ ಅಂತ ಹೇಳಬೇಕಾ? ಒಂದು ವೇಳೆ ಅದನ್ನೇ ಹೇಳಿದೆ ಅಂತಾದ್ರೆ, ಆ ಮಾತು ಕೇಳಿದ ನನ್ನ ತಂದೆ ತಾಯಿಗಳು ಮತ್ತೆ ಬದುಕಿ ಉಳಿತಾರ? ಅವರ ಎದೆ ಹೊಡೆದು ಸತ್ತೇ ಹೋಗ್ತಾರ ಅವರು. ಬೇಡ, ಯಾವ ಕಾರಣಕ್ಕೂ ನನ್ನನ್ನು ಸಾಕಿದಕ್ಕಾಗಿ ಅವರಿಗೆ ಆ ಶಿಕ್ಷೆ ನಾನು ಕೊಡಬೇಕಾ? ಇಲ್ಲ. ಅದಕ್ಕಾಗಿ ಈ ಮುಖವನ್ನು ಹೊತ್ತು ಗುರುಗಳ ಶಾಪವನ್ನು ಹಿಡ್ಕೊಂಡು ಯಾವ ಕಾರಣಕ್ಕೂ ಮತ್ತೆ ನನ್ನ ಪುರವನ್ನು ನಾನು ಸೇರುವುದಿಲ್ಲ. ಬೇಡ. ಎಷ್ಟೋ ಛಲ ಇತ್ತು, ಸಾಧಿಸಬೇಕೆನ್ನುವ ಹಠ ಇತ್ತು. ಈ ಜನ್ಮದಲ್ಲಿ ಅದು ಆಗುವುದಿಲ್ಲ ಅಂತ ನನಗೆ ಅರ್ಥ ಆಯಿತು. ಯಾಕಂದ್ರೆ ಆ ಯೋಗವೇ ನನಗಿಲ್ಲ ಅಂತಾದ್ರೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರೆ ಏನು? ದೇವರ ದಯೆ ಇಲ್ಲಪ್ಪ ನನಗೆ. ಆದ ಕಾರಣ ಬದುಕು ಎನ್ನುವುದು ಶೂನ್ಯ, ವ್ಯರ್ಥ ಅಂತ ನನ್ನ ಮನಸ್ಸಿಗೆ ಗೋಚರಿಸ್ತಾ ಇದೆ. ಅದಕ್ಕಾಗಿ ಇನ್ನು ಹಾಗಲ್ಲ, ನೋಡುವ, ಇದೇ ಹಠ ಛಲ ಇನ್ನೊಂದು ಜನ್ಮದಲ್ಲಿಯೂ ನನಗೆ ಕೂಡಿ ಬರ್ತದೆ ಅಂತಾದ್ರೆ ಆ ಜನ್ಮದಲ್ಲಿದ್ದಾದರೂ ನಾನು ಸಾಧಿಸೇನು ಎನ್ನುವ ನಂಬಿಕೆಯೊಂದಿಗೆ ಪ್ರಾಣತ್ಯಾಗ ಮಾಡುವುದೇ ಲೇಸು ಎನ್ನುವ ನಿರ್ಧಾರವನ್ನು ಮಾಡಿದ್ದೇನೆ. ಅದಕ್ಕಾಗಿ ತಡ ಮಾಡುವುದಿಲ್ಲ. ಇನ್ನು ವಸುಸೇನನ ಬದುಕಿನಲ್ಲಿ ಉಳಿದದ್ದು ಆತ್ಮಹತ್ಯೆ. ಆತ್ಮಹತ್ಯೆ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳಿಗೆ ಈ ವಿಚಾರ ತಿಳಿಬಾರ್ದು. ಅದಕ್ಕಾಗಿ ಪ್ರಾಣತ್ಯಾಗ ಮಾಡ್ತಾರೆ. ನಭೋಮಂಡಲದಿಂದ ಒಂದು ಧ್ವನಿ, ಅಶರೀರವಾಣಿ. ವಸುಸೇನ, ಆತ್ಮಹತ್ಯೆ ನಿನ್ನ ಬದುಕಿನಲ್ಲಿ ಭೂಷಣವಲ್ಲ. ಯಾವತ್ತಿಗೂ ಪ್ರಾಣ ತ್ಯಾಗ ಮಾಡುವುದಕ್ಕೆ ಮುಂದಾಗಬೇಡ. ನಿನ್ನ ಬದುಕಿಗೆ
ಇನ್ನು ಆಶ್ರಯ ಉಂಟು, ಅವಕಾಶ ಉಂಟು. ಇಲ್ಲಿ ನಿಲ್ಬೇಡ, ನೇರವಾಗಿ ಇಲ್ಲಿಂದ ಹಸ್ತಿನಾವತಿಗೆ ಹೋಗು. ನಿನ್ನ ಬದುಕಿನಲ್ಲಿ ಶುಭವಾಗ್ತದೆ, ನಿನಗೆ ಯಶಸ್ಸು ದೊರೆಯುತ್ತದೆ ಅಂತ ಹೇಳಿದ್ದಾರೆ. ದೇವತೆಗಳಾಡಿದ ಮಾತು ಯಾವತ್ತೂ ಸುಳ್ಳಾಗುವುದಕ್ಕಿಲ್ಲ. ಆ ಮಾತಿನ ಮೇಲೆ ನಂಬಿಕೆ ನಿಲ್ಲಿಸಿ ನೇರವಾಗಿ ಹಸ್ತಿನಾವತಿಗೆ ನಡೀತದೆ.
ತಾನೆ. ಇನ್ನೊಮ್ಮೆ ಹೇಳಿದ್ದಾರೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ. ಹೌದು, ನೀವು ದೇವರ ಹಾಗೆ ಅಲ್ವ? ಹಾಗೆ ದೇವರಲ್ಲ. ಶಾಸ್ತ್ರ ಗುರುಗಳಿಗೆ ನಮೋ ನಮಃ. ಶುಭವಾಗಲಿ. ಒಳ್ಳೆಯದಾಗಲಿ. ಭಾವನೆ ಗೊತ್ತುಂಟು ನಿಮ್ಮ ಭಾವನೆ. ಹೌದಪ್ಪ, ಒಳ್ಳೆ ನಾವೆಲ್ಲ ಮಾಡೋದು ಒಳ್ಳೇದಕ್ಕೆ. ಆಗಲೇ ಗುರುದೇವ, ಓ, ಇವತ್ತೊಂದು ಪರೀಕ್ಷಾ ರಂಗ. ಪರೀಕ್ಷಾ ರಂಗ. ಹ, ನಮ್ಮ ಪ್ರತಿಭೆಯದ್ದಾದಂತಹ ಹ, ಪ್ರದರ್ಶನಕ್ಕಾಗಿ ಹ. ಕಲಿತಿದ್ದೇನೆ ವಿದ್ಯೆ. 12 ವರ್ಷ ನೀವೆಷ್ಟು ಅಧ್ಯಯನ ಮಾಡಿದ್ದೀರಿ. ಅಂತರಂಗದಲ್ಲಿರುವಂತಹ ಕತ್ತಲೆಯನ್ನು ದೂರ ಮಾಡಿ ಹ, ಜ್ಞಾನದ ಸೊಡರನ್ನು ಉರಿಸಿ ಅದು ಪ್ರಜ್ವಲಿಸುವ ಹಾಗೆ ಮಾಡುವ ಗುರು ಇದ್ದಾರೆ. ಹೌದು. ಪಡೆದಂತಹ ವಿದ್ಯೆ ನಮ್ಮಲ್ಲಿ ಪ್ರವರ್ಧಮಾನ ಹೊಂದುತ್ತಾ ಇದೆ ಈ ಕಾಲಕ್ಕೆ. ಹ, ಎಷ್ಟು ಕಲಿತಿದ್ದೇವೆಂದು ತಿಳಿದಕ್ಕಾಗಲ್ವ ಈ ಪರೀಕ್ಷಾ ರಂಗ? ಹೌದಪ್ಪ, ಅಲ್ಲ, ನಿಮಗೆ ಗೊತ್ತುಂಟು. ಗೊತ್ತಿದ್ದ ಕಾರಣ ಅಲ್ವಾ ಕಲಿಸಿದ್ದು. ಆದರೆ ಹ್ಮ್. ನಮ್ಮ ಕುರುವೃದ್ಧರಿಗೆ ಅಜಯ ಎತ್ತರದ ಪೀಠದಲ್ಲಿ ಕುಳಿತಿದ್ದಾರೆ. ಹೌದು. ಅಜಯ ನಮೋ ನಮಃ ಇಲ್ಲಿಂದ ಬಂದಿಸಿದೆ. ಏನು ಮಾಡಬೇಕು ಹೇಳಿ? ನಿಮ್ಮಿಂದ ಕಲಿತ ವಿದ್ಯಾ ಪ್ರಭಾವದಿಂದಾಗಿ ಹ. ನಾನೇನು ಮಾಡಲಿ? ಯವನ ಕೋಣವನ್ನು ತಂದುಕೊಡ್ಬೇಕಾ? ಯಾಕೆ ಮಗು? ಅಲ್ಲ, ಮರವನ್ನು ಬುಡಮೇಲು ಮಾಡಬೇಕಾ? ನಮ್ಮ ಬಯಲಿನಲ್ಲಿರುವಂತಹ ಸರೋವರದ ನೀರು ಕುಡಿಯಬೇಕಾ? ಏನು ಮಾಡಬೇಕು ಹೇಳಿ ಹೇಳಿ? ಅಂತೂ ಬೇಡದ್ದನ್ನೇ ಮಾಡೋದು ವಿನಃ ಬೇಕಾದ್ದನ್ನು ಮಾಡ್ತೇನೆ ಅಂತ ನೀನು ಹೇಳಲಿಲ್ಲ. ಯಾಕೆ ಬೇಡದ್ದಲ್ಲ? ಮತ್ತೆ ಸರೋವರದ ನೀರು ನೀನು ಕುಡಿದ್ರೆ ಯಾರಿಗೆ ಉಪಕಾರ ಉಂಟು? ಅಲ್ಲ, ನಾನಂತದ್ದು ಮಾಡಿ ಯಮನ ಕೋಣ ನಮಗೆ ಬೇಕೋ ಅದು ಬೇಕು ಅಂತ ಆಗುವಾಗ ಬೇಕಾದವರಲ್ಲಿಗೆ ತಾನಾಗಿ ಬರುವುದಿಲ್ಲ. ನಿಮಗೆ ಬೇಕು ಎನ್ನುವ ಕಾರಣಕ್ಕೆ ನಾವು ತರುವುದಲ್ಲ, ನಮಗೆ ಕೂಡ್ತದೆ ಅಂತ ತರುವುದು. ನಿಮಗೆ ಅಗತ್ಯ ಉಂಟ ಇಲ್ಲೋ ಎನ್ನುವುದು ಪ್ರಶ್ನೆ ಅಲ್ಲ, ನಮಗೆ ಕೂಡ್ತದೆ ಅಂತ. ನೀನು ಸ್ವಲ್ಪ ಮಾತಾಡು, ನೀನು ಸ್ವಲ್ಪ ಮಾತಾಡು. ಮಾತಾಡು ಮಾತಾಡು. ಚರಣಬಲ್ಲವನ್ನಳಿಗೆ ದುಶ್ವಾಸನನ ಪ್ರಣಾಮಗಳು. ಅಷ್ಟೇ ನಿನಗೆ ನಾನು ಹೇಳಬೇಕಷ್ಟೇ. ಗುರುಗಳೇ, ಓ, ನೀವೆಷ್ಟು ಕಲಿಸಿದ್ದೀರಿ ಎನ್ನುವುದು ಮುಖ್ಯ ಅಲ್ಲ, ಹ. ನಾವೆಷ್ಟು ಕಲಿತಿದ್ದೇವೆ ಎನ್ನುವುದು ಮುಖ್ಯ. ಬೇರೆ ಸಕಲಿಲ್ಲ. ಅವರವರ ಹಣೆ ಬರಹಕ್ಕೆ ಸರಿಯಾಗಿ ಕಲ್ತಿರಬಹುದು. ಅದರ ಅರ್ಥ ಹಾಗಲ್ಲ. ಸಮುದ್ರದಲ್ಲಿ ನೀರು ಎಷ್ಟೇ ಇರಬಹುದು, ಹ, ನಮ್ಮ ಪಾತ್ರೆಯಲ್ಲಿ ಎಷ್ಟು ಹಿಡಿಯುತ್ತದೆ ಅದು ಮುಖ್ಯವಾಗಿರ್ತದೆ. ಹ, ಒಳ್ಳೆ ಮಾತನಾಡ್ತೀನಿ. ಮಾತಾಡದೆ ನಿಮ್ಮ ಶಿಷ್ಯ ಅಲ್ವಾ? ಅವನನ್ನು ಭಾಷಣಕ್ಕೆ ಕರೆದಿದ್ದಾರೆ ಕೆಲವು ಕಡೆ. ಮತ್ತೆ ನಾನು ಇತ್ತೀಚೆಗೆ ಅಣ್ಣನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಹ, ಆದ್ರಿಂದ ಇಲ್ಲದಿದ್ರೆ ಎಷ್ಟು ಭಾಷಣ ಬೇಕು? ಗುರುಗಳೇ, ಏನು ಮಗು? ಅಣ್ಣ ಹೇಳಿದ ಮಾತು ನಿಮಗೆ ಹಿಡಿಸ್ಲಿಲ್ಲ. ಹಿಡಿಸ್ಲಿಲ್ಲ ಅಂತಲ್ಲ, ಹಾ, ನಿನ್ನ ಮಾತೇನು? ಅವ ಹೇಳಿದ್ದು ಸಣ್ಣದಾಯ್ತು ನಿಮಗೆ ಕೆಲಸ. ಹ, ನಾನು ದೊಡ್ಡ ಕೆಲಸ ಮಾಡ್ತೇನೆ. ಹ. ಮಧ್ಯರಾತ್ರಿಯ ಹೊತ್ತಿಗೆ ಕೊತ್ತಂಬರಿ ಸೊಪ್ಪು ಸರ್ವಿಸ್. ಸರಿಯಾಕ ಪದಾರ್ಥಕ್ಕೆ ಮಧ್ಯರಾತ್ರಿಗೆ ಹರಡು ಬೇಕೆ? ಅಲ್ಲ, ನನಗೆ ಕೂರ್ತದೆ ಮಧ್ಯರಾತ್ರಿ ಹೋಗ್ಲಿಕ್ಕೆ ಅಂತ. ಹಗಲು ನಿನಗೆ ಬೇರೆ ಕೆಲಸ ಉಂಟೆ? ಹಾಗಲ್ಲ ಗುರುಗಳು, ಓ, ಹಗಲು ಎಲ್ಲವರೂ ಹೋಗುತ್ತಾರೆ. ಎಲ್ಲವರೂ ಮಾಡಿದ್ದನ್ನು ನಾವೇ ಮಾಡಿದ್ರೆ ನಮ್ಮ ಪ್ರತ್ಯೇಕತೆ ಏನು ಕಾಣ್ತದೆ? ನೀನೀಗ ತರ್ಲಿಕ್ಕೆ ಹೋದ ಮೇಲೆ ಮತ್ತೆ ಅಮ್ಮನಲ್ಲಿ ಹೇಳಿಸ್ಲಿಕ್ಕೆ ಉಂಟ? ನಾನು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಕಳಿಸಿದ್ದೇನೆ ಮಗನನ್ನು ಅಂತ. ಅಮ್ಮನಲ್ಲಿ ಹೇಳಿಸುವವ ನಾನಲ್ಲ. ಹ, ಗುರುಗಳೇ, ಓ, ಅನಿರೀಕ್ಷಿತವಾದ ಕರೆ, ಹ, ಅಯೋಚಿತವಾಗಿದೆ. ಹ. ಬಂದು ನೋಡಿದೆ ಅಂತ ಆದ್ರೆ ಏನಾಯ್ತು ಮಗು? ಹಸ್ತಿನೆಯ ಪ್ರಜೆಗಳೆಲ್ಲ ನೆರೆದಿದ್ದಾರೆ. ಹೌದು, ನಮ್ಮ ಪರೀಕ್ಷಾ ರಂಗ. ಪರೀಕ್ಷಾ ರಂಗ ಎಷ್ಟು ಕಲ್ತಿದ್ದೀರಿ? ಪರೀಕ್ಷೆ ಮಾಡಲೇಬೇಕು ಗುರುಗಳೇ. ಓ, ಯಾಕಂದ್ರೆ ಹ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಅಂತಲ್ಲ, ಹ. ನಿಮ್ಮನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ನಾನಂತೂ ಶುದ್ಧನಾಗಿದ್ದೇನೆ ಅನ್ನೋ ಭರವಸೆ ನನಗುಂಟು. ನೀವು ಶುದ್ಧವಾಗಿದ್ದೀರಿ ಎನ್ನುವ ಕಾರಣದಿಂದ ನಾವು ಶುದ್ಧವಾಗಿಯೇ ಇದ್ದೇವೆ. ಆದರೆ ಹೆಣ್ಣು ಮಗು ಏನು ಹಸ್ತಿನಾವತಿಯಲ್ಲಿ ಸಾಂಕ್ರಾಮಿಕ ಕಾಯಿಲೆ ಬಂದಿದೆ ಪರೀಕ್ಷೆ ಮಾಡ್ಲಿಕ್ಕೆ. ಈಗ ನಿನಗೆ ಅಷ್ಟು ಸಿಟ್ಟು ಬಂದದ್ದು. ಮತ್ತೆ ಅದು ಪರೀಕ್ಷೆ ಪರೀಕ್ಷೆ ಅಂತ. ಈಗ ಪರೀಕ್ಷೆಯ ವಿಷಯ ಮಾತಾಡುವಾಗ ನಿನಗೆ ಯಾಕೆ ಸಿಟ್ಟು ಈಗ ಬಂತು? ವೈದ್ಯ- ಈಗ ನಿನಗೇನಾದ್ರೂ ಆಗಿದ? ಇಷ್ಟು ಮಂದಿಗಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ವೈದ್ಯರೆಷ್ಟು ಮಂದಿ ಬೇಕು? ಮಗು ಹಾ.
ನಿನ್ನ ಭರವಸೆ ನಿನಗುಂಟೋ ಇಲ್ವೋ ಗೊತ್ತಿಲ್ಲ, ನನ್ನ ಭರವಸೆ ನನಗಿದೆ. ನನ್ನ ಭರವಸೆಯು ನನಗುಂಟು ಗುರುಗಳೇ. ಆ. 1-2 ವರ್ಷದಿಂದ ಈಚೆಗೆ ಮೊದಲು ನಿನ್ನ ಭರವಸೆ ಇರಲಿ. ಏನು ಮಾಡೋಣ, ಕಾಲಾಯ ತಸ್ಮೈ ನಮಃ. ಅದು ಕಾಲವಲ್ಲ ಮಗು, ಓ ನಮ್ಮ ಬುದ್ಧಿಯಿಂದ ಆಗು. ಗುರುಗಳೇ, ಓ ಏನಾಗಬೇಕು, ಯಾವ ಪರೀಕ್ಷೆ, ಯಾವ ಪ್ರಯೋಗ ನನ್ನಲ್ಲಿ ಹೇಳಿದ್ರಿ ಅಂತ ಆದ್ರೆ ಈ ಕ್ಷಣದಲ್ಲಿ ಮಾಡುವುದಕ್ಕೆ ದುಶ್ಯಾಸನ ನಾನು. ಮಕ್ಕಳೇ, ಕುರುಕುಲ ಧನುಷರ ವಿದ್ಯೆಯ ಕೌಶಲ ಸುಯೋಧನ, 12 ವರ್ಷಗಳವರೆಗೆ ನನ್ನ ಆಶ್ರಮದಲ್ಲಿ ವ್ಯಾಸಂಗವನ್ನು ಮಾಡಿದವರು ನೀವು. ಹಸ್ತಿನೆಯಿಂದ ನಿಮ್ಮೆಲ್ಲರನ್ನು ಕರೆದುಕೊಂಡು ನನ್ನ ಆಶ್ರಮಕ್ಕೆ ಕರೆದು ಹೋಗುವ ಹೊತ್ತಿನಲ್ಲಿ ಹಸ್ತಿನೆಗೊಂದು ನಿಬಂಧನೆಯನ್ನು ಸೂಚಿಸಿದವ ನಾನು. ಹೇಗೆ ಗುರುಗಳೇ? 12 ವರ್ಷಗಳ ಕಾಲ ಯಾರೋ ಹಸ್ತಿನೆಯಿಂದ ಅರಸು ಕುಟುಂಬದಿಂದ ಅಲ್ಲಿಗೆ ನೋಡುವುದಕ್ಕೆ ಬರಬಾರದು. 12 ವರ್ಷ ಅವರನ್ನು ತಿದ್ದಿ ತೀಡಿ ಚಂದ್ರವಂಶಕ್ಕೆ ಬೇಕಾದಂತಹ ರಘುವರನನ್ನು ಸಿದ್ಧಪಡಿಸಿ, ನಾವು ಚಂದ್ರವಂಶದ ರಣಕುಡಿಗಳಲ್ಲಿ ಬೇರೆ ಬೇಕಮ್ಮ, ಇಂತಹ ರಣಕುಡಿಗಳು ಮುಂದೆ ತಯಾರಾಗಿ ರನ್ನ ಕುಡಿಗಳು. ಹೌದು. 12 ವರ್ಷ ನೀವು ವ್ಯಾಸಂಗ ಮಾಡಿದ್ದೀರಿ, ಬರಬಾರದು ಅಂತ ಯಾಕೆ ಹೇಳಿದೆ? ಮಕ್ಕಳನ್ನು ಕಲಿಯುವುದಕ್ಕಾಗಿ ಬಿಡುವುದು, 2 ದಿನಕ್ಕೋ 4 ದಿವಸಕ್ಕೋ ಒಮ್ಮೆ ಮನೆಯಿಂದ ಹೋಗುವುದು, ಅವರನ್ನು ನೋಡುವುದು, ಅವರನ್ನು ವಿಚಾರಿಸುವುದು, ಅಥವಾ ವಾರಕ್ಕೊಂದು ಸಲ ಅವರನ್ನು ಮನೆಗೆ ಕರೆಸುವುದು, ಅವರಿಗೇನಾದ್ರೂ ಬೋಧನೆಯನ್ನು ಮಾಡುವುದು. ಇದರಿಂದ ಏನಾಗ್ತದೆ? ಅವರದ್ದಾದ ಏಕಾಗ್ರತೆ ಕೆಟ್ಟು ಹೋಗ್ತದೆ. ನಾನು ಅಜ್ಜನಲ್ಲಿ ಹೇಳಿದ್ದೆ, ನಾನು ಮನೆಯಲ್ಲೇ ವ್ಯಾಸಂಗ ಮಾಡ್ತೇನೆ, ಈ ಸಲ ಗುರುಮಠಕ್ಕೆ ಹೋಗುದಿಲ್ಲ, ಇಟ್ಟಲ್ಲಿಯೇ ಒಂದು ವ್ಯಾಸಂಗ ಬರಲಿ ಮನೆಯಲ್ಲಿ. ಹೌದು ಮಗ, ಕೆಲವೊಂದು ಸ್ಥಿತಿಯಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗ್ತದೆ. ಹಾಗೆಂದು ಎಲ್ಲೋ ಕುಳಿತು ನಾವು ಇಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದೋ? ಬಟ್ಟಲಿಗೆ ಕೈ ಹಾಕಬೇಕಲ್ಲ. ಹೌದೌದು. ಎಲ್ಲೋ ಅನ್ನವನ್ನು ನೋಡಿ ಇಲ್ಲಿ ಕೈ ಹಾಕಿದ್ರೆ ಅನ್ನ ಬಾಯಿಗೆ ಸೇರ್ತದ. ನಮಗೆ ಗುರುಮಠದ್ದು ಸಾಕಾಗುದಿಲ್ಲ, ಮನೆಯಲ್ಲಿ ಅದು ಆವಾಗ ಬೇಕಾದ್ದು ಮಾಡಿಸಿಕೊಡ್ಲಿಕ್ಕೆ ಆಗ್ತದಲ್ಲ. 12 ವರ್ಷಗಳವರೆಗೆ ವ್ಯಾಸಂಗವನ್ನು ಮುಗಿಸಿದ್ದೀರಿ, ವ್ರತ ಸಂವರ್ತನಾ ಹೋಮವನ್ನು ಪಡೆದು ಹಸ್ತಿನೆಗೆ ಕರೆದುಕೊಂಡು ಬಂದಿದ್ದೇನೆ. ಆಗ ಕಳುಹಿಸಿಕೊಟ್ಟವರಿಗೂ ಒಂದು ಜಿಜ್ಞಾಸೆ ಇರುವುದಿಲ್ವೋ? ಹೋದಂತಹ ಮಕ್ಕಳು ಏನನ್ನು ಕಲ್ತಿದ್ದಾರೋ, ಎಷ್ಟು ಕಲ್ತಿದ್ದಾರೋ? ಇದನ್ನು ಅವರ ಕಣ್ಣಿದಿರಲ್ಲೇ ಪ್ರದರ್ಶಿಸಿದ್ರೆ ನಮ್ಮ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತದೋ ಇಲ್ವೋ? ಶಹಬಾಸ್ ನಿನ್ನ ಪ್ರಶಸ್ತಿಯೊಂದು ಒಳ್ಳೆಯ ಮಾತು ಅಂತ ಅವರು ನಮಗೆ ಕೊಡ್ಬೇಕು. ಹೌದು, ಮತ್ತೆ ನಾವು ಅವರಿಗೂ ನಾವು ಕೊಟ್ಟದ್ದಲ್ಲ, ಮತ್ತೆ ಅವರ ಮಾತಿಗೆ ನನ್ನದು ಪ್ರೋತ್ಸಾಹ. ಆದ್ದರಿಂದಲೇ ವಿಶಾಲವಾದಂತಹ ಈ ಪ್ರದೇಶದಲ್ಲಿ ಎಲ್ಲರಿಗೂ ನೋಡುವ ವ್ಯವಸ್ಥೆಯನ್ನು ಮಾಡಿ ಅವರವರು ಕಲಿತ ವಿದ್ಯೆಯನ್ನು ಅವರವರಿಗೆ ಯಾರು ಎದುರಾಗಿ ಯುದ್ಧ ಮಾಡ್ತಾರೋ ಅವರಲ್ಲಿ ಪ್ರದರ್ಶಿಸಬೇಕು. ಆದರೆ ನೀನು ಯಾವುದರಲ್ಲಿ ಪ್ರವೀಣ? ಇದರಲ್ಲಿ ಗದಾದಂಡ. ನಾನು ಸಣ್ಣ ಕತೆ ತಂದದ್ದು ಪ್ರದರ್ಶನ ಕಾಲ, ಯುದ್ಧ ಕಾಲ ದೊಡ್ಡದು ಬೇಕು. ಗದಾದಂಡದ ಪ್ರಾವೀಣ್ಯತೆಯನ್ನು ಪಡೆದವರೇ ಗದಾ ಯುದ್ಧಕ್ಕೆ ಸಿದ್ಧರಾಗಬೇಕು ವಿನಃ ಈ ಗದೆ ಇದ್ರು ಬಿಲ್ಲು ಹಿಡ್ಕೊಂಡು ಬಂದ್ರೆ ಆಗ್ತದ? ಹಾಗಿದ್ರೆ ನಿನ್ನೆದಿರು ಇದು ಹೋರಾಡುವವರು ಯಾರು?
ಚೌಪಟ ಮಲ್ಲನಾಗುತ್ತಾನೆ, ಪಟುಪಟನಾಗುತ್ತಾನೆ. ಮುಗಿಲೇ ತುಂಬಿರುವಾಗ ಬೆಳಕು ಬರಬೇಕು ಅಂತಾದ್ರೆ ರವಿಯ ಪ್ರವೇಶವೇ ಆಗಬೇಕು. ಎಳವೆಯಿಂದಲೇ ನಮಗೆ ತಾಗುತ್ತಾ ಬೆಳೆದವರು ಕೌರವರು ವಿಷದ ಲಡ್ಡುಗೆ ಕೊಟ್ಟರು ಕೊಲ್ಲುವುದಕ್ಕಾಗಿ. ಆ ಕೆಟ್ಟ ಬುದ್ಧಿಯನ್ನು ಇಂದು ಕಾರಿಸಬೇಕು ಅಂತಾದ್ರೆ ಗುರುಗಳ ಸಮಕ್ಷದಲ್ಲಿ ಎರಡು ಮಾತನಾಡಬೇಕು. ಮತ್ತೊಮ್ಮೆ ಪ್ರಣಾಮಗಳು. ಒಳ್ಳೆದಾಗಲಿ. ಸಿದ್ಧನಿದ್ದಾನೆ. ಯಾವ ಬಗೆಯಲ್ಲಿ ಬಲ್ಲಿರ? ಆದ್ದರಿಂದಲೇ ನಿಮ್ಮಿಂದ ಗದಾಯುದ್ಧದ ಕುರಿತಾದಂತಹ ಪ್ರಾವೀಣ್ಯವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡವನು ಈ ಭೀಮಸೇನ. ಹೌದು ಕಂದ. ನನಗೊಮ್ಮೆ ನೋಡಬೇಕು ಅಂತ ಆಗ್ತದೆ. ಪ್ರದರ್ಶನವೇ ಇರಲಿ ಅಥವಾ ಹೋರಾಟವೇ ಇರಲಿ, ನನಗೆ ತಾಗಬೇಕಿದ್ದವನು ಅವ ಕೌರವ. ಅವನನ್ನು ನನ್ನೆಡೆಗೆ ಬಿಟ್ಟು ನಾನು ಯುದ್ಧಕ್ಕೂ ಸಿದ್ಧ ಅಂತ ಹೇಳಿದೆಯಲ್ಲ. ಹೌದು, ಬಿಡ್ತೇನೆ ಅಂತ ಭಾವಿಸುವೆ. ಏನು ಮಾಡ್ತಿ? ನಿನ್ನನ್ನು ಹೊಡೆದುರುಳಿಸುವ ನೋಡಿಕೊಳ್ಳುವ. ನಿಮ್ಮದಾದಂತಹ ಪ್ರಾವೀಣ್ಯತೆಯನ್ನು ತೋರಿಸಬೇಕೇ ವಿನಃ ಒಬ್ಬರನ್ನೊಬ್ಬರು ಜರ್ಜರಿತವಾಗಿ ಹೊಡೆದು ಗಾಯಗೊಳಿಸಬೇಕು ಅಂತ ಪ್ರದರ್ಶನವನ್ನು ಏರ್ಪಡಿಸಿದ್ದಲ್ಲ. ಮತ್ತೆ ನಾನು ಮಹಾ ಕರೆಯದ ಮತ್ತೆ ನೀನು ಸ್ವಾಗತ ಮಾಡಬೇಕು. ಒಳ್ಳೆ ಕಲ್ತಿದ್ದೀರಿ, ಒಳ್ಳೆ ಕಲ್ತಿದ್ದೆ. ಎಷ್ಟು ಸಾಕು. ಇನ್ನು ನೀನೇನು ನಮಗೆ ವಿದ್ಯೆಯನ್ನು ಕಲಿಸುತ್ತಾ ಬಂದಿದ್ದೀರಿ. ಆ ವಿದ್ಯೆಯನ್ನು ಸಫಲ ಮಾಡುತ್ತೇನಂತೆ. ಯಾವುದರಲ್ಲಿ ನಿನಗೆ ಅವರಿಗೆ ತಾಗುವವರು ಯಾರಿದ್ದಾರೆ? ಯಾರಿದ್ದೀರಿ?
ಬದನೆಕಾಯಿ ಪದಾರ್ಥಕ್ಕಾಗುವುದಿಲ್ಲ. ಆಗುದಿಲ್ಲ ಗುರುಗಳೇ. ಪದಾರ್ಥದ ಬದನೆಕಾಯಿಯನ್ನು ಪುಸ್ತಕದ ಒಳಗಿಡ್ಲಿಕ್ಕಾಗುವುದಿಲ್ಲ. ಒಂದು ಆಶೀರ್ವಾದ ಮಾಡಿ ಗುರುಗಳೇ. ಒಳ್ಳೆಯದು. ನಿನ್ನ ಬದನೆಕಾಯಿ ಹೆಕ್ಕು. ಅವ ತುಪ್ಪ ಸ್ವಲ್ಪ ಹೆಚ್ಚು ತಿನ್ನುದು. ಬಿಲ್ಲು ತಗೊಳ್ಳಿ. ಪದ ಬೆಳಗ್ಗೆ ಬದನೆಕಾಯಿ ಬೆಣ್ಣೆ ತುಪ್ಪವೇ ಆಗಬೇಕು ಅವನಿಗೆ. ಗುರುಗಳೇ, ಇವತ್ತು ಗುರುಗಳ ಮಠದಲ್ಲಿ ಬೆಣ್ಣೆ ತಿನ್ನೋದು ಪರೀಕ್ಷಾ ರಂಗ ಅಲ್ವಾ? ಆದೀತು ಮಗು. ನೀವು ಬೆಣ್ಣೆ ತಿನ್ನಿ ಅಥವಾ ಏನು ಪ್ರದರ್ಶನದಲ್ಲಿ ಎಷ್ಟು ಅಂತ ಹೇಳಿಕೊಟ್ಟದ್ದನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವಿಸಿದ್ದೇವೆ. ಕರಗತವನ್ನ ಮಾಡಿಕೊಂಡಿದ್ದೇವೆ. ನೀವು ಯಾವ ಏನನ್ನು ಕೊಡುತ್ತೀರ ಆಯುಧವನ್ನು? ನೀವು ನೀಡಿದ ಅಮೃತೋಪಮವಾದಂತಹ ವಿದ್ಯೆಯನ್ನು ಕುಡಿದಿದ್ದೇವೆ. ಅರೆದು ಕುಡ್ದದ್ದು. ನೀವು ಕೊಡುವ ಆಯುಧವನ್ನು ನಾವು ಕುಡಿಯುವುದು ಕುಡ್ದದ್ದಲ್ಲ. ಕುಡಿದು ಅರ್ಧದ್ದಲ್ಲ, ಅರೆದು ಕುಡಿದದ್ದು. ಅಲ್ಲ, ನಮ್ಮದನ್ನು ಕುಡಿಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಉಳಿಯುವುದೇ ಕಷ್ಟದಲ್ಲಿ. ನಾವೇ ಕುಡಿದಾಗಿರ್ತದಲ್ಲ. ನಾವು ಹೋಗುವಾಗ ಹಾ. ತೊಂದ್ರೆ ಇಲ್ಲ ಮಗು. ಈಗ ಎಷ್ಟೆಷ್ಟು ಕಲ್ತಿದ್ದೀನಿ ಅಂತ ನನಗೆ ಸರಿ ಪ್ರದರ್ಶಿಸಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ನೀವು ತಡೆದಿದ್ದೀರಿ. ತಡೆದಿದ್ದೇನೆ. ಅಂದ್ರೆ ಭೂಮಿಯ ಮಣ್ಣಾಗಿ ಹೋದಿತ್ತು. ನಾನು ಸರಿ ಹೋರಾಡಿದೆ ಅಲ್ಲ ಹೇಳಿದ್ದು. ಗುಣ ಮೇಲಾದೀತು ಅಂತ. ಹೌದಪ್ಪ. ನನ್ನ ಇಲ್ಲ ಅಂತಾದ್ರೆ ಮೈ ಮೇಲೆ ಮಣ್ಣ. ನನ್ನ ಸಹೋದರ ದುಶ್ಯಾಸನ ಹೇಗೆ ಮಗು? ನಿನ್ನನ್ನ ಕರೆದದ್ದು. ಈಗ ಬೇರೆ ಯಾವ್ದು ಆವೇಶ ಆಯ್ತು ಅವನಿಗೆ. ಅವನಿಗೆ ಕ್ಷಣಕ್ಕೊಬ್ಬನ ಆವೇಶ ಆಗ್ತದೆ. ಇವರೆಲ್ಲ ಮಾಡಿದ್ರು ಅಂತಾರೆ. ಕೇಳುವಂತಾಗ್ತದೆ. ಎಷ್ಟು ಮಾಡಿಯಾರು ಹೇಳಿ. ಎಲ್ಲಾದ್ರೂ ನಿಮ್ಮ ಹೆಸರನ್ನ ಉಳಿಸುವುದಿದ್ದರೆ ದುಶ್ಯಾಸನನಾದಂತಹ ನಾನು. ಒಳ್ಳೆದಾಗಿದೆ, ಒಳ್ಳೆದಾಗಿದೆ. ನಮ್ಮವರೇ. ಶಹಬ್ಬಾಸ್. ನಮಗೆ ಚಪ್ಪಾಳೆ ತಟ್ಟುವುದು ನಮ್ಮವರೇ, ಮತ್ಯಾರು ತಟ್ಟುವುದು. ನಮಗೆ ಅಂತಲೇ ಚಪ್ಪಾಳೆ ತಟ್ಟಲಿಕ್ಕೆ ಇರ್ತಾರೆ, ಅವರೇ ತಟ್ಟುವುದು. ಬೇರೆ ಯಾರು ಆದ್ರೆ ಅವರು ಎಲ್ರಿಗೂ ತಟ್ಟುವುದಿಲ್ಲ. ಒಂದೇ ಬೇಸರ ಗುರುಗಳೇ, ಏನು? ಇದೇ ವಾಕ್ಯವನ್ನು ನನ್ನ ಶೈಲಿಯಲ್ಲಿ 25 ಬಾರಿ ಹೇಳಿದ್ರು ಯಾರೂ ತಟ್ಟುವುದಿಲ್ಲಲ್ಲ. ಅದೊಂದೇ ಬೇಸರ ನನಗೆ. ಆಗಲಿ ಮಗು. ಗುರುಗಳೇ, ಓ, ಏನಾಗಬೇಕು ಹೇಳಿ? ಯಾವ ಪರೀಕ್ಷೆ ನನಗೆ, ಯಾವ ಆಯುಧ ನನಗೆ? ನಾನು ಎಲ್ಲದರಲ್ಲೂ ಸಮರ್ಥನಿದ್ದೇನೆ, ಎಲ್ಲದರಲ್ಲೂ ನಾನು ನಿಪುಣನಾಗಿದ್ದೇನೆ. ಕಾಲದಲ್ಲಿ ಹೌದು ಮಗು, ಹೀಗಲ್ಲ ಹಾಗೆ ಕಾಣುವುದಿಲ್ಲ ನನಗೆ. ಯಾವುದು? ಒಂದು ಕಾಲದಲ್ಲಿ ನಿನ್ನನ್ನು ನೋಡುವಾಗ ನೀನು ಹೇಳಿದಿಲ್ಲ ನಿಪುಣ, ಹಾಗೆ ಇದ್ದೆ. ನಿಪುಣ ನಿಪುಣ. ಈಗ ಹಾಗಲ್ಲ, ನಿಪುಣನೇ ಆಗಿ. ಹೌದು,
ಏನಾಗ್ಬೇಕು? ನನಗೊಂದು ಆಯುಧ ಕೊಡಿ ಬೇಗ. ನಿನಗೆ ಏನು ಬಿಲ್ಲ ಕತ್ತಿಯೋ ಗದೆಯ ಏನು ಬೇಕು ನಿನಗೆ? ಗುರುಗಳೇ, ಓ. ಎಲ್ಲವರು ಮಾಡಿದ್ದನ್ನು ನಾವು ಮಾಡುವವರಲ್ಲ, ನಮ್ಮದು ಪ್ರತ್ಯೇಕ. ನೀವು ಬೇರೆ ಏನಾದ್ರೂ ಆಯುಧ, ಬತ್ತೀಸ್ ಆಯುಧ ಉಂಟ ನೋಡಿ. ಇವನದ್ದೊಂದು ಬೇರೆ. ಬೇರೆ ಬತ್ತೀಸ್ ಆಯುಧಗಳು ಬೇರೆ ಯಾವ್ದಾದ್ರು ಉಂಟಾ? ತೆಗಿರಿ. ಇದು ಬತ್ತೀಸಿನಲ್ಲಿ ಒಂದು ಆಯ್ತಾ? ಎಂತದು ಎಂತದು? ಬಂಡಿ ಭೀಮ. ಬಂಡಿ ಭೀಮ ಅಂದ್ರೆ ಸಣ್ಣದಿರುವಾಗ ನಾವು ಆಟವಾಡುತ್ತಿರುವಾಗ ನನ್ನದಾದಂತಹ ಬಂಡಿಯನ್ನು ಸೆಳೆದುಕೊಂಡು ಓಡುತ್ತಿದ್ದ ಬಂಡಿ ಭೀಮ. ಹಾಗಾದ್ರೆ ಮೊದಲು ಬಂಡಿ ದುಶ್ಯಾಸನ ನೀನು, ಹೌದು. ನಾನು ಸೆಳೆದ ಮೇಲೆ ಬಂಡಿ ಭೀಮ. ಆದ್ರೆ ಆ ಹೆಸರು ಸೂಕ್ತವಾಗುವುದು ನಿನಗೆ ಮಾತ್ರ. ಹಾಗಾದ್ರೆ ಸಾಮರ್ಥ್ಯ ನನ್ನಲ್ಲುಂಟು ಅಂತ ಆಯ್ತಲ್ವ? ಖಂಡಿತವಾಗಿಯೂ ನೀನು ಯಾರ್ಯಾರ ಸೊತ್ತನ್ನು ಎಳ್ಕೊಳ್ಳುವುದ್ರಲ್ಲೇ ನಿನ್ನ ಸಾಮರ್ಥ್ಯ. ಇಷ್ಟು ತೀಕ್ಷ್ಣವಾದ ಮತಿ ಉಂಟು ಮಗು, ಕತ್ತಿ ಹಿಡಿಲಿಕ್ಕೆ ಗೊತ್ತಿಲ್ಲ. ಗುರುಗಳೇ, ಎಷ್ಟು ಬೇಗ ತಪ್ಪಿಸಿಕೊಂಡ ನೋಡು. ಇದು ಆಯುಧವನ್ನು ಹೀಗೆ ಹಿಡ್ದದ್ದಲ್ಲ, ನನಗೆ ಗೊತ್ತಿಲ್ಲದಲ್ಲ, ಅವನಿಗೆ ಗೊತ್ತುಂಟ ಇಲ್ವೋ ನೋಡುವ ಅಂತ. ಹೇಗೆ ಹಿಡಿದು ಹೊಡೆದ, ಹೇಗೆ ಹಿಡಿದರು, ಹ. ಚೆನ್ನಾದ ಏಟು. ನಾನು ಬಂದನ ಏನಾದ್ರೂ ಮಾಡ್ತೇನೆ. ಹೌದಾನು? ದುಶ್ಯಾಸನ ಏನಲ್ಲವೋ ಒಂದು ವ್ಯಕ್ತಿ ಹಾ. ಅಥವಾ ಒಂದು ವಸ್ತು ಹಾ. ಯಾವುದೋ ಒಂದು ಮೇಲ್ಮೆಯನ್ನು ಹೊಂದಬೇಕು ಅಂತಾದ್ರೆ ಹಾ. ಜನ್ಮದಿಂದಲೂ ಮತ್ತೆ ಜೀವಿತಾವಧಿಯಲ್ಲಿ ಮಾಡಬೇಕಾದಂತಹ ಸಾಧನೆಯಲ್ಲಿ ಓಹೋ ನಮ್ಮ ಜನ್ಮ ಕಾಡಿನಲ್ಲಿ ಆಗಿದ್ದಿರಬಹುದು, ಹಾ. ಆದರೆ ಹಾ. ಬದುಕಿಗೆ ನಿಜವಾದಂತಹ ಫಲವನ್ನು ಒದಗಿಸುವುದು ವಿದ್ಯಾರ್ಜನೆಯ ಸಮಯ, ಗೊತ್ತೇನೋ? ಆದರೆ ಒಂದು ನಗ್ರೋಧ ಬೀಜಂ ಬೆಳೆದು ಪಿರ್ಮರವಪ್ಪುದೇ, ಬೆರ್ಮರನಾಗದೆ, ಎಳೆಗರು ಎತ್ತಾಗದೆ, ಬಲ್ಲಿದನಾಗದೆ. ಬಾ ಬಲ್ಲಿದನಾಗಣೆ. ಏನು ಮಾಡೋಣ ಹೇಳು? ಏನು? ಇದಕ್ಕಿಂತ ಅಧಿಕವಾದದ್ದನ್ನು ನಾನು ಆಡಬಲ್ಲೆನು. ಆಡು ಆಡು ಆಡು, ನೀನು ಕೂಡಿದ್ರೆ ಈಗ ಆಡು. ಎಷ್ಟು ಬೇಕಾದ್ರೂ ಅವಕಾಶ ಅನ್ನನಿಂದ ನಾನು ತೆಗಿಸಿಕೊಡ್ತೇನೆ, ಆಡು ಆಡು. ಪಾಂಡವರ ವ್ಯಕ್ತಿತ್ವದ ಎತ್ತರ ಏನು ಎನ್ನುವುದನ್ನು ಚೆನ್ನಾಗಿ ಬಲ್ಲವನು ನಾನು. ನಿನ್ನ ಜನ್ಮದಲ್ಲಿ ಇದನ್ನು ಹೇಳಿಯೇ ಆಯ್ತಲ್ಲ. ನಮ್ಮ ಜನ್ಮವೇ ಅದಲ್ಲವೇನು? ಓಹೋ ಹೌದೇನೋ? ಏನೋ? ಈ ಪರೀಕ್ಷೆಯಲ್ಲಿ ಧನಾತ್ಮಕವೇ ಬರಬೇಕು, ಓಹೋ. ಗೊತ್ತಾಯ್ತಲ್ವಾ? ಓಹೋ. ಅಂದ್ರೆ ಗೆಲ್ಲಬೇಕು ಅಂತ. ಹಾ. ಋಣಾತ್ಮಕವಾದಂತಹ ಅಂಶಗಳೆಲ್ಲವೂ ಹಾ. 101 ಮಂದಿ ಅಥವಾ 200 ಮಂದಿಗಳು ನೀವಿದ್ರು ಹಾ. ನಿಮಗದೇ ಕಟ್ಟಿಟ್ಟ ಬುತ್ತಿ. ಆದ್ರೆ ಒಂದು ಧನಾತ್ಮಕ ಚಿಂತನೆಯುಳ್ಳವನಾಗಿ ಹಾ. ಧನಾತ್ಮಕವನ್ನಾಗಿಸುವುದಕ್ಕಾಗಿ ಹಾ. ಗದೆಯನ್ನು ತಿರುಹುತ್ತಲೇ ಸಿದ್ಧನಾದ ನಾನು ಕೂಡ ಅಷ್ಟೇಯೋ. ಏನು? ಸುಮ್ಮನೆ ಅರ್ಥ ಇಲ್ಲದೆ ಯಾವುದೇ ಕೆಲಸ ಮಾಡುವುದಿಲ್ಲ. ನಾನಿಲ್ಲಿ ಇಷ್ಟು ಮಾಡ್ತೇನೆ ಅಂತ ಆದ್ರೆ ಅದಕ್ಕೊಂದು ನಿಗೂಢವಾದ ಅರ್ಥ ಉಂಟು. ಓಹೋ, ಕೇವಲ ಅರ್ಥ ಸಂಪಾದನೆಯಾಗಿ ಇಷ್ಟೆಲ್ಲವನ್ನು ಮಾಡಿದ್ದೀರಿ ಅನ್ನುವುದು ಗೊತ್ತು. ಅರ್ಥಕ್ಕಾಗಿ ಅರ್ಥ ಮಾತಾಡುವವ ನಾನು. ಏನು? ಹೌದು. ಮತ್ತೆ ಅಪಾರ್ಥಕ್ಕಾಗಿ ನಾವು ವ್ಯವಹರಿಸುವವರಲ್ಲೂ ಹಾ. ಅರ್ಥ ಇದ್ದೇ ನಾವು ಮಾತನಾಡುವವರು. ಹಾ. ನಿನ್ನ ಅರ್ಥವೋ ಹಾ. ಅರ್ಥವೋ ಹಾ. ಏನು ಎನ್ನುವುದನ್ನು ನೋಡೋಣ. ಏನಾಯ್ತು ಮಗು? ಆಯುಧ ಅವನಿಗೆ ಎಷ್ಟು ಕೋಪ ಬಂದ್ರೆ ಕಣ್ಣು ಕಾಣುವುದಿಲ್ಲ. ನಾನು ಇನ್ನೇನು ಹ. ಕಠಾರಿಯನ್ನು ಬೀಸಿ ಒಂದೊಮ್ಮೆಗೆ ರೈದ್ರೆ ಅವನ ತಲೆ ಕುತ್ತಿಗೆಯ ಮೇಲೆ ಇರ್ತಿರ್ಲಿಲ್ಲ ಗುರುಗಳೇ. ಅದಕ್ಕೆ ಬೀಸಿದೆ. ಆ ಹೊತ್ತಿಗೆ ನನಗೊಂದು ವಿಚಾರ ಜ್ಞಾಪಕವಾಯಿತು. ಹ. ಚಿಕ್ಕ ತಂದೆಯವರು ಹೇಳಿದಂತಹ ಮಾತು. ಯಾವುದು ಮಗು? ಅದ್ಯಾವುದು? ಅಲ್ಲ, ನಿನ್ನಲ್ಲಿ ನನಗೆ ಗೊತ್ತಿಲ್ಲದ ವಿಷಯ ಅದು ಯಾವುದು? ಚಿಕ್ಕಪ್ಪ ನಿನ್ನಲ್ಲಿ ಯಾವಾಗ ಮಾತಾಡಿ ನನ್ನಲ್ಲಿ ಮಾತಾಡಿದ್ದಲ್ವೋ?
ಹೇಳ್ತಾ ಇದ್ರಂತೆ, ಈ ಮಕ್ಕಳನ್ನು ಒಂದು ಹಿರಿಯ ಭ್ರಾತೃವಾಗಿ ಪಾಲಿಸುವಂತಹ ಸಾಮರ್ಥ್ಯ ಇದ್ರೆ ಅದು ದುಶ್ಯಾಸನನಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಬಂದು ಹತ್ಯಾ ದೋಷಕ್ಕೆ ನಾನು ಒಳಗಾಗಲಾರೆ ಗುರುಗಳೇ, ಒಳಗಾಗಲಾರೆ. ಇಲ್ಲಿ ಕೊಲ್ಲುವುದಕ್ಕೆ ಯಾರು ಮನ ಮಾಡುವ ಹಾಗಿಲ್ಲ, ಯಾಕಂದ್ರೆ ಇದು ಪ್ರದರ್ಶನ. ಹೌದು, ಪ್ರದರ್ಶನವನ್ನೇ ಮಾಡಬೇಕಲ್ಲದೆ ನೀನು ತಲೆ ಹಾರಿಸುವುದು ಹೇಗೋ? ಅಲ್ಲ, ನನ್ನ ಕೈಯಿಂದ ರೊಯ್ಯನೆ ಆಯುಧ ಜಾರಿ ಅವನ ಶಿರ ಕತ್ತರಿಸ್ತಿತ್ತು, ನಾನು ಅಲ್ಲಿಗೆ ಮತ್ತೆ ಕೆಳಗೆ ಹಾಕಿದ್ದಲ್ವ ಅದು. ನಾನೇನು ನಿರಾಯುಧನಲ್ಲ, ಆ? ಕೈಯಲ್ಲಿ ನನ್ನಲ್ಲೂ ಆಯುಧ ಇದೆ. ಹೌದು, ನೀನು ತಿನ್ನೋದೆಲ್ಲಿ ಅಂತ ಕಾಯ್ತಾ ಇದ್ದ. ನಿನ್ನ ಕುತ್ತಿಗೆಯ ಮೇಲಿರುವ ಶಿರ ನನಗೂ ಕಾಣುತ್ತದೆ. ಗುರುಗಳೇ, ನೀವು ಎಷ್ಟು ಕಲ್ತಿದ್ದೀರಿ ಅನ್ನೋದು ಗೊತ್ತಾಯ್ತಲ್ಲ. ಆ, ನಿಮ್ಮ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವಷ್ಟು ನೀವು ಕಲ್ತಿದ್ದೀರಿ. ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವಷ್ಟು, ಒತ್ತೆ ಇಡುವಷ್ಟು. ಆ, ಬಾಣವನ್ನಾದರೂ ಪಣವನ್ನಿಟ್ಟು ಆ, ಜಯಿಸುವಂತಹ ಆ ಛಲ. ನನಗೆ ಇನ್ನು ಪ್ರಾಣವನ್ನೇ ಪಣವಾಗಿಡ್ಬೇಕಷ್ಟೇ, ಬೇರೆ ಏನಿಲ್ಲ. ಏನು ಮಾಡೋಣ ಮಗು? ಓ, ಮಾಡಬೇಕಾದ ಕಾಲದಲ್ಲಿ, ಉಳಿಸಿಕೊಳ್ಳಬೇಕಾದ ಕಾಲದಲ್ಲಿ ಯಾವುದನ್ನೂ ಉಳಿಸಿಕೊಳ್ಳಿಲ್ಲ, ಇನ್ನು ಪ್ರಾಣವನ್ನು ಬಿಡಬೇಕಲ್ಲದೆ ಮತ್ತೆ ಏನು ಮಾಡಿ? ನೀವು ಯಾಕೆ ಗುರುಗಳೇ ವ್ಯರ್ಥ ಸಮಯ ಹಾಳು ಮಾಡ್ತೀರಿ? ಅದೆಲ್ಲ ಆಗುವ ಹೋಗುವ ವಿಷಯ ಅಲ್ಲ, ಅದನ್ನು ಸುಮ್ಮನೆ ಮಾತಾಡುದು ಯಾಕೆ? ಇಷ್ಟು ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದೀರಿ, ನಾನು ಬದಲಾಗ್ಲಿಲ್ಲ, ನೀವು ಹೇಳಿದ್ದು ಕಡಿಮೆ ಆಗ್ಲಿಲ್ಲ, ಅಷ್ಟೇ. ಏನು ಮಾಡೋಣ? ಬದಲಾಗ್ಲಿಲ್ಲ ಅನ್ನೋಲ್ಲಿವರೆಗೆ ನಮಗೇನು ವಿಷಾದ ಇಲ್ಲ. ಮುಂದಾದರೂ ಬದಲಾಗ್ತೀನಿ. ನಿಮ್ಮ ಆ ನಿರೀಕ್ಷೆಗೆ ನನ್ನ ಧನ್ಯವಾದಗಳು. ಯಾರಿಲ್ಲ, ಇನ್ನು ಯಾರಿಲ್ಲ ಒಟ್ಟಿಗೆ. ಅವರವರು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸುವುದಕ್ಕೆ ಗುರುಗಳು ಅವಕಾಶವನ್ನು ಮಾಡಿಕೊಟ್ರು. ಆದರೆ ಅರ್ಜುನ, ನೀನು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸು ಎಂಬ ಹಾಗೆ ಈಗ ಹೇಳ್ತಾರೆ ಮತ್ತೆ ಹೇಳ್ತಾರೆ ಎಂಬ ಹಾಗೆ ಕಾದೆ ಗುರುಗಳು ಹೇಳುವುದನ್ನು ಕಾಣಲಿಲ್ಲ. ಹಾಗಾಗಿ ಈಗಲೇ ಗುರುಗಳನ್ನೇ ಕೇಳ್ತೇನಂತ ಏನಾಗ್ತದೆ ನೋಡ್ತೇನೆ. ಗುರುಗಳೇ, ಇಲ್ಲಿ ನೆರೆದಿರುವವರೆಲ್ಲರೂ ಅವರು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸಿದರು. ಆದರೆ ನನ್ನನ್ನು ಕರೆಯಲಿಲ್ಲ ನೀವು, ಯಾಕೆ ಗುರುಗಳೇ? ಇಲ್ಲಿ ಪ್ರದರ್ಶಿಸುವುದಕ್ಕೆ ನನಗೆ ಅವಕಾಶವಿಲ್ಲವೇ? ಎಲೆ ಹಾಕಿದ ಕೂಡಲೇ ಪಾಯಸ ಹಾಕಿದ್ರೆ ಊಟಕ್ಕೇನಾದ್ರೂ ಸ್ವಾರಸ್ಯ ಉಂಟ ಮಗು? ಎಲ್ಲ ಊಟ ಮಾಡಿದ ಮೇಲೆ ಕೊನೆಯಲ್ಲಿ ಪಾಯಸ ಬಡಿಸಬೇಕು, ಅಲ್ಲಿಗೆ ಊಟ ಮುಕ್ತಾಯ ಆಯಿತು ಅಂತಲ್ಲ. ಪಾಯಸದ ಹಾಗಲ್ವ ಮಗು? ಹಾಗಾದ್ರೆ ಇವ ಎಲೆ ತೆಗಿಲಿಕ್ಕೆ ತೆಗಿಲಿಕ್ಕಲ್ವ? ತಿಳಿಸಲಿಕ್ಕೆ ಹೇಳುವುದಿಲ್ಲ ಕೆಪ್ಪ. ಅದು ಮೊದಲು ಸ್ವಲ್ಪ ಪಾಯಸ ಬಡಿಸಲಿಕ್ಕೆ ಎಲ್ಲ ಸುದ್ದಿಯಲ್ಲಿ ನಿನಗೆ ಖಂಡಿತ ಅವಕಾಶ ಇದೆ, ಆದರೆ ಅವರ ಹಾಗಲ್ಲ. ನೀನೇ ಆಗಿ ತೋರಿಸುವ ಹಾಗೆ ಇದು ಬಿಲ್ಲು ಬಾಣವನ್ನು ಹಿಡಿದುಕೋ, ಹೇಳಿದಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಬೇಕು ನೀನು. ಆದೀತು ಗುರುದೇವ. ನೋಡಲ್ಲಿ ವೃಷಭ ಒಂದು ತಿರುಗುತ್ತಾ ಇದೆ. ತಿರುಗುವಂತಹ ವೃಷಭದ ಕೋಡಿನ ಮಧ್ಯದಲ್ಲಿ ಬಾಣ ಪ್ರಯೋಗ ಮಾಡಿ. ಈಗಲೇ ಪ್ರವೇಶಿಸ್ತೇನೆ. ಇನ್ನೊಂದಿದೆ, ಕೊತನೆ ಕುದಿಯುವಂತಹ ತೈಲ, ಮೇಲೆ ಕಟ್ಟಿದೆ ಮತ್ಸ್ಯ. ತಿರುಗುವಂತಹ ಮತ್ಸ್ಯಕ್ಕೆ ಈ ಕುದಿಯುವಂತಹ ಎಣ್ಣೆಯನ್ನು ನೋಡಿ ಆ ಮೂಲಕವಾಗಿ ಅದರ ಕಣ್ಣಿಗೆ ಬಾಣ ಪ್ರಯೋಗ. ಇನ್ನು ಮಂತ್ರಶರಗಳು, ಮಂತ್ರಶರ ಪ್ರಯೋಗ ಮಾಡಿ. ಹಾಗೆ ಆಗಲಿ ಗುರುದೇವ. ಕುಮಾರ
ವಿದ್ಯೆಯ ರೀತಿಯಲ್ಲಿ ನಿನ್ನದಲ್ಲ. ಮಂತ್ರ ಶರಗಳನ್ನು ಅಭ್ಯಾಸ ಮಾಡಿಕೊಂಡವ. ಮೊದಲೇ ನಾನು ಕೊಟ್ಟಂತಹ ಮಾತಿನ ಹಾಗೆ ಧರೆಯಲ್ಲಿ ಪಾರ್ಥನೋಲ್ವ ಓರ್ವನೇ ಬಿಲ್ಗಾರ ಅನ್ನೋ ಹಾಗೆ ಲೋಕವಿಶ್ರುತಪಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಇಂದು ಜಯಶಾಲಿಯಾಗಿದ್ದೇ. ಭಾರತ ಏವದ ನುರ್ಧರ, ಭಾರತ ಏವದ ನುರ್ಧರ, ಭಾರತ ಏವದ ಕಲಿತಂತಹ ವಿದ್ಯೆಯನ್ನು ಪರೀಕ್ಷಿಸುವುದಕ್ಕೆ ನಿರ್ಮಾಣವಾದಂತಹ ಪರೀಕ್ಷಾ ರಂಗ ಇದು. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕಾಗಿ ವಿಶಾಲವಾಗಿ ನೆರೆದಂತಹ ಸಭೆ. ಈ ಸಭೆ ಹಿಂದಿನ ಸಾಲಿನಲ್ಲಿ ನಾನು ಕುಳಿತಿದ್ದವ. ಒಬ್ಬೊಬ್ಬರ ಪ್ರದರ್ಶನವನ್ನು ಕಂಡು ಎಲ್ಲ ಸಭಿಕರು ಕೈ ಚಪ್ಪಾಳೆ ತಟ್ಟುತ್ತಾ ಇದ್ದಾರೆ. ಮನಪೂರ್ವಕವಾಗಿ ನಾನು ಸಂತೋಷಪಟ್ಟವ, ನಾನು ಮೆಚ್ಚಿಕೊಂಡವ. ಆದ್ರೆ ಕೊನೆಗೆ ಅರ್ಜುನನ ಕುರಿತಾಗಿ ಗುರುಗಳಾದ ದ್ರೋಣಾಚಾರ್ಯರೊಂದು ಮಾತಾಡಿದ್ರಲ್ಲ, ನೀನೇ ಪೂರೈಕ ವೀರ. ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಯಾವ ಆಧಾರದಲ್ಲಿ ಹೇಳಿದ್ರು ಇವರು? ಅದಕ್ಕಾಗಿ ಸಭೆಯಿಂದ ಎದ್ದು ವೇದಿಕೆಗೆ ಬಂದಿದ್ದೇನೆ. ಜಾಗ ಅವರದ್ದು, ಜನ ಅವರದ್ದು, ವೇದಿಕೆಯೂ ಅವರದ್ದೇ. ಒಂದು ಅವಕಾಶ ಸಿಕ್ಕಲಿ ಮತ್ತೆ ನೋಡುವ ಕೇಳ್ತಾರೆ. ಗುರುದ್ವಯರ ಪಾದಗಳಿಗೆ ನಮೋ ನಮಃ. ಶುಭವಾದ. ಅದು ಗುರುದ್ವಯರು ಅಂತ ನೀನಲ್ಲ, ನಮ್ಮನ್ನು. ಗುರುಗಳೇ, ನನ್ನನ್ನು ಕಂಡಾಗ ಆಶ್ಚರ್ಯ ಆಯ್ತು ಗುರುಗಳೇ. ಹೌದು ಮಗು. ಅಲ್ಲಿ ಸಭೆಯಲ್ಲಿ ಸಭಿಕರಾಗಿ ಕುಳಿತಿದ್ದವ ನಾನು. ಇವರೆಲ್ಲರ ಪ್ರದರ್ಶನವನ್ನು ಕಂಡು ಸಂತೋಷ ಆಯ್ತು ಗುರುಗಳೇ. ನನಗೆ ಯಾರಾದ್ರೂ ಮೆಚ್ಚಲೇಬೇಕು. ಜೊತೆಗೆ ಮನದ ಮೂಲೆಯಲ್ಲಿ ಒಂದು ಆಶಾ ಆಕಾಂಕ್ಷೆ ಮೂಡಿತ್ತು ನನಗೆ. ಯಾವುದು? ನಾನು ಒಂದು ಸ್ವಲ್ಪ ವಿದ್ಯೆ ಕಲಿತಿದ್ದೇನೆ. ಆ ವಿದ್ಯೆಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಈ ವೇದಿಕೆಯಲ್ಲಿ ನನಗೊಂದು ಅವಕಾಶ ಕೊಡ್ತಿದ್ರೆ ನಾನು ನಮ್ಮದೇ ವೇದಿಕೆ, ನಮ್ಮದೇ, ಹೆದರಬೇಡ ಆಯ್ತಾ? ಗುರು ಯಾರು? ನಾನು ನೀನು. ಇಲ್ಲಿ ಬಂದವರೆಲ್ಲ ಅವಕಾಶ ಕೊಡುವುದು ಅಂತಾದ್ರೆ ಮತ್ತೆ ನಾವ್ಯಾಕೆ? ಪ್ರತಿಭಾ ಪ್ರದರ್ಶನ ಅಂತ ಆಗುವಾಗ ಏನಪ್ಪಾ ಕೊಡದೆ? ಚಂದ್ರವಂಶದರ ಸುಮಕ್ಕಳು ಮಾಡುವಂತಹ ಪ್ರದರ್ಶನ ಇತ್ತು. ಉಲ್ಲಸಿತನಾಗಿ ನೀನು ಓಡೋಡಿ ಬಂದು ಅವಕಾಶ ಕೇಳಿದಾಗ ನಿನ್ನ ಆಶೆಗೆ ನೀರೆರಚುವಂತಹ ಸ್ವಭಾವ ನನ್ನದಲ್ಲ. ಆಹಾ, ಅವಕಾಶ ತಾನೇ. ಖಂಡಿತ ಒಂದು ಪ್ರದರ್ಶನಕ್ಕೆ ಅವಕಾಶ ಪ್ರದರ್ಶನ ಮಾಡು. ಏನ್ ಮಾಡ್ಬೇಕು ಗುರುಗಳೇ? ಅರ್ಜುನ ಏನೆಲ್ಲ ಮಾಡಿದ್ದ ಅದನ್ನೇ ನಾನು ಮಾಡಿ ತೋರಿಸ್ತೇನೆ. ಅಷ್ಟನ್ನು ಮಾಡಿ ತೋರಿಸಬೇಕು. ಖಂಡಿತವಾಗಿಯೂ ಏನು ಮಾಡ್ಬೇಕು ಅಂತ ಹೇಳಿ ನಾನು ಮಾಡಿ ತೋರಿಸ್ತೇನೆ. ಇಲ್ಲ ಗುರುಗಳೇ, ಬರುವುದಿಲ್ಲ. ನೀವು ಬರಿಗೈಯಲ್ಲೇ ಬರುದು, ಇಲ್ಲಿಂದ ಹಿಡ್ಕೊಂಡು ಹೋಗ್ಲಿ. ತೊಂದರೆ ಇಲ್ಲ, ನಾವು ಬಿಲ್ಲು ಕೊಡುವ. ಅವನದ್ದು ಬಿಲ್ಲು ನಮಗೆ ಹೆಚ್ಚಾಗ್ತದೆ. ಒಂದು ಇಷ್ಟು ಮಂದಿಯ ಬಿಲ್ಲು ಕೊಡುವಾಗ ಒಬ್ಬನ ಬಿಲ್ಲು ಹೆಚ್ಚಾಗ್ತದೆ. ಅದಲ್ಲ ಗುರುಗಳೇ, ಪ್ರೇಕ್ಷಕನಾಗಿ ಬರುವಾಗ ಆಯುಧ ಹಿಡ್ಕೊಂಡು ಬರಬೇಕು. ನಾನು ಪ್ರೇಕ್ಷಕನಾಗಿ ಬಂದವನಲ್ವ. ಹೀಗೆ ಹೇಳಿದೆ ಮಗು, ನಿನ್ನ ಮನಸ್ಸಿಗೆ ಸಂತೋಷ ಆಗಲಿ. ಏನ್ ಮಾಡ್ಬೇಕು ಅಂತ ಹೇಳಿ? ಪ್ರಥಮವಾಗಿ ತಿರುಗುವಂತಹ ವೃಷಭದ ಕೋಡುಗಳ ಮಧ್ಯದಲ್ಲಿ ಬಾಣ ಪ್ರಯೋಗ ಮಾಡು. ಆದಿತ್ತು ಗುರುಗಳೇ. ಊಟ ಮಾಡುವ ಮೊದಲು ಎಲೆಯನ್ನು ಹರಿಲಿಕ್ಕಾಯ್ತು, ಮತ್ತೆ ಊಟ ಮಾಡುದು ಯಾವ ಸಾಲದ ಮಗು. ಮತ್ತೆ ಕೊತ ಕೊತನೆ ಕುದಿಯುವಂತಹ ತೈಲ, ಅದರಲ್ಲಿ ನೋಡಿ ಬಿಂಬವನ್ನು ನೋಡಿ ಮೇಲೆ ತಿರುಗುವಂತಹ ಮತ್ಸ್ಯದ ಕಣ್ಣಿಗೆ ಬಾಣ ಪ್ರಯೋಗ ಮಾಡು. ಅಪ್ಪಣೆ ಗುರುಗಳೇ. ಗುರುಗಳೇ, ಇನ್ನು ಇಷ್ಟಕ್ಕೆ ಮುಗಿಲಿಲ್ಲ ಗುರುಗಳೇ. ಇಲ್ಲ, ಮಂತ್ರಾಸ್ತ್ರ ಪ್ರಯೋಗ ಮಾಡ್ತೇನೆ. ಮಾಡು. ಆದಿತ್ಯ ಗುರುಗಳೇ. ಮೊದಲಿಗೆ ಅಗ್ನಿಯಾಸ್ತ್ರ.
ಉರಿಯುತ್ತಿರುವಂತಹ ಬೆಂಕಿಯನ್ನು ನಂದಿಸುವುದಕ್ಕೆ ವರುಣಾಸ್ತ್ರ ಪ್ರಯೋಗ. ಬೀಳುತ್ತಿರುವಂತಹ ಮಳೆಯನ್ನು ತಡೆಯುವುದಕ್ಕಾಗಿ ಇದೋ ವಾಯುವಾಸ್ತ್ರ. ಬೀಸುತ್ತಿರುವ ವಾಯುವಿನ ವೇಗವನ್ನು ತಡೆಯುವುದಕ್ಕೆ ಇದೋ ಪರ್ವತಾಸ್ತ್ರ. ಆ ಪರ್ವತವನ್ನು ಕೊರೆಯುವುದಕ್ಕೆ ವಜ್ರಾಯುಧ. ಏನೆಂದು ಸಾಧಿಸಿ. ಏನು ಗುರುಗಳು ಪೂರೈಕ ವೀರ ಅಂತ ಹೇಳಿದ್ದಾರೆ. ಉಬ್ಬದಿರು, ಹಿಗ್ಗದಿರು. ನೀನು ಮಾಡಿದ್ದನ್ನು ನಾನು ಮಾಡಿ ತೋರಿಸಿದ್ದೆ. ನಾನು ನೀನು ಒಂದು ಕೈ ನೋಡು. ನೋಡು ನೀನು ಓನೈಕ ವೀರ. ನೀನ ನಾನು ಓನೈಕ ವೀರ ಅಂತ. ಅವ ಮಾಡಿದಂತಹ ಯಾವ ಪ್ರಯೋಗಗಳಿದೆಯೋ ಅದೆಲ್ಲವನ್ನು ಮಾಡಿ ಅವನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನ ಕೊಡುತ್ತಾ ಇದ್ದಿ. ಹೌದು ಗುರುಗಳೇ. ಅವನು ಸಿದ್ಧನಾದನು. ಅವನೊಂದಿಗೆ ಯುದ್ಧ ಮಾಡುವುದಕ್ಕೆ ನೀನು ಸಿದ್ಧನಾಗಬಹುದು. ಆದರೆ ನಿನಗೆ ಅರ್ಹತೆ ಇದೆಯೇ ಅಂದ್ರೆ ಇದನ್ನು ನಾನು ತಿಳಿಯಬೇಕು. ಓಹೋ, ಅವ ಯಾರು? ಯಾರು? ಚಂದ್ರವಂಶದ ರಸು ಮಗ, ಪಾಂಡು ಚಕ್ರವರ್ತಿಯ ಮಗ, ಅರ್ಜುನನೆಂಬುದಾಗಿ ಆತನ ವಿಧಾನ. ನೀನು ಯಾವ ದೇಶದ ರಾಜನ ಮಗ? ಯಾವ ವಂಶ ನಿನ್ನದು? ಯಾರು ನಿನ್ನಪ್ಪ? ಏನು ನಿನ್ನ ಹೆಸರು? ಕುಲ ಬೇಕಾ ಗುರು? ಕುಲ ಹೇಳು. ಹೀಗಾದ್ರೆ ಏನು ಕುಲ ಯಾವುದು? ಯಾವ ಕುಲ? ಜಾತಿ ಯಾವುದು? ನಿನ್ನ ಗೋತ್ರ ಯಾವುದು? ನಿನ್ನ ಸೂತ್ರ ಯಾವುದು? ಇದರ ಅವಶ್ಯಕತೆ ಉಂಟ ಇಲ್ಲಿ? ಬೇಡವೇ? ಯಾವತ್ತು ಒಬ್ಬ ಪರಾಕ್ರಮಿಯಾದವ ಸಮರಾಂಗಣದಲ್ಲಿ ಸಮರವನ್ನು ಸಾರ್ತಾನೆ ಅಂತ ಆದ್ರೆ ಅಲ್ಲಿ ಅವ ಜಯವನ್ನು ಪಡಿಬೇಕು ಅಂತ ಇದ್ರೆ
ಅಲ್ಲಿ ಜಾತಿ ಬೇಕಾದ್ದಲ್ಲ, ಅವನ ಭುಜದಲ್ಲಿ ಬಲುಹು ಪರಾಕ್ರಮ ಇತ್ತು ಅಂತ ಆದ್ರೆ ಅವ ಜಯನು ಗಳಿಸುವುದಕ್ಕೆ ಸಾಧ್ಯ ಉಂಟಂತೆ. ಸಾಧಿಸುವಂತಹ ಸಾಧಕನಲ್ಲಿ ಛಲ, ಹಠ, ಗುರಿ, ಗುರು ಇವರಿದ್ದಾರೆ ಅಂತ ಆದ್ರೆ ಅವ ಏನನ್ನು ಸಾಧಿಸಬಹುದು. ಅದಕ್ಕೆ ಜಾತಿಯ ನೀತಿಯ ಏನು ಇಲ್ಲ ಗುರುಗಳೇ. ಇದನ್ನು ತಿಳಿಯದೆ ಜಾತಿಯ ಪ್ರಶ್ನೆಯಲ್ಲಿ ಯಾಕೆ ಮಾತಾಡ್ತೀವಿ? ಒಳ್ಳೆ ವಿಷಯ. ಯಾರಿಗೆ ಒಳ್ಳೆ ವಿಷಯ? ಸಾಮರ್ಥ್ಯ ಹೊಂದಿದ್ರೆ ಸಾಕು, ಜಾತಿ ಯಾಕೆ? ಜಾತಿ ಅವಶ್ಯಕತೆ ಇಲ್ಲ. ಹಾಗೆಂತ ಯೋಚಿಸುತ್ತಾ ಹೋದ್ರೆ ಎತ್ತಿಗುತ್ತಮ ಲಿಂಗ ಮುದ್ರೆಯನ್ನುತ್ತಲದ ಬಸವನೆಂಬರು. ಒಂದು ಬಸವ ಅಂತ ಆಗ್ಬೇಕಿದ್ರೆ ಎತ್ತಿಗೆ ಲಿಂಗ ಮುದ್ರೆಯನ್ನು ಒತ್ತಬೇಕು. ಓಹೋ, ಅದಕ್ಕಿಂತ ಹೆಚ್ಚು ತ್ರಾಣ ಶಕ್ತಿ ಕೋಣನಿಗಿಲ್ವಾ? ಬಲ ಇದೆ ಅನ್ನೋ ಕಾರಣಕ್ಕೆ ಕೋಣನನ್ನು ಯಾರಾದ್ರೂ ಬಸವನನ್ನಾಗಿ ನಿರ್ಮಾಣ ಮಾಡ್ತಾರೋ? ಇಲ್ಲ. ಹಾಗಿದ್ರೆ ಬಲ ಅಲ್ಲ, ಅದಕ್ಕೊಂದು ಅರ್ಹತೆ ಅಂತ ಬೇಕು. ಸಮದಂಡಿಗಳಾಗಿ ಹೋರಾಟ ಮಾಡುವಾಗ, ಅರಸು ಮಕ್ಕಳಲ್ಲಿ ಹೋರಾಟ ಮಾಡುವಾಗ ಅರಸು ಮಕ್ಕಳೇ ಆಗಿರಬೇಕು. ಯಾಕಂದ್ರೆ ಇದು ಸ್ಪರ್ಧೆ. ಆದ್ದರಿಂದ ಅಂತಹ ಅರ್ಹತೆಯನ್ನು ಹೊಂದಿದವರಾಗಿರ್ಬೇಕು. ಆದ್ದರಿಂದ ಹೇಳಿದ್ದು ಅವನೊಬ್ಬ ಅರಗುವರ, ಪಾಂಡು ಚಕ್ರವರ್ತಿಯ ಮಗ, ಚಂದ್ರವಂಶದ ಕುಡಿ. ಅರ್ಜುನನ ಹಿನ್ನೆಲೆಯನ್ನು ಹೇಳುವುದಕ್ಕೆ ಅವನ ಪರವಾಗಿ ಗುರುಗಳಾದ ನೀವಿಕೆ. ನಿನ್ನ ಹಿನ್ನೆಲೆ ಯಾವ ಕುಲದವ? ಅರ್ಜುನನ ಅಪ್ಪ ಪಾಂಡು ಚಕ್ರವರ್ತಿ, ಹೌದು. ತಾಯಿ ಕುಂತಿ, ಜಾತಿ ಕ್ಷತ್ರಿಯ, ಹೌದು. ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು ನೀವು. ನಾನು. ಇಷ್ಟು ಹಿನ್ನೆಲೆ ಅವನಿಗುಂಟು. ನಿನಗೇನಿದೆ? ನಿನ್ನಪ್ಪ ಯಾರು? ಗುರುಗಳೇ, ಹೇಳು. ಮರುಗಿದ ಇಲ್ಲಿಯೂ ಅದೇ ಆಯ್ತಾ? ಶಿವ 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 ಸುರಲಿ ಹರಗದ ವಿಧಿ ಎನ್ನುತ್ತ ಹೊರಗರ ಬೇಕಾ ನನಗೆ? ಯಾವ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮಪ್ಪ ನನ್ನ ಬೆನ್ನು ಹಿಡಿದು ನನ್ನನ್ನೇ ಅನುಸರಿಸಿ ಬರ್ತಾ ಇದೆಯಲ್ಲ. ಎಷ್ಟು ಕಾಲದಿಂದ ಈ ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಒಂದು ಸಣ್ಣ ಕೊರತೆ ಆದರೂ ಅವನ ಬದುಕಿನ ಉದ್ದಗಲಕ್ಕೂ ಅದು ಅವನನ್ನು ಬಾಧಿಸ್ತದೆ, ಅನುಸರಿಸ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ವಸುಶೇನನ ಬದುಕಾಗಿ ಹೋಯಿತು. ಇಷ್ಟೆಲ್ಲ ಸಾಧನೆ ಮಾಡಿದೆ. ಉತ್ಸಾಹವಿತ್ತು, ಉಲ್ಲಾಸ ಇತ್ತು, ಶೌರ್ಯ ಇತ್ತು, ತೋರ್ಪಡಿಸಬೇಕು ಅವಕಾಶ ಇರಲಿಲ್ಲ. ನೀನೇನು ಕಲ್ತಿದ್ದ ಕೇಳುವವರೇ ಇರಲಿಲ್ಲ. ಈ ಸಂದರ್ಭ ಒಂದು ದೇವರೇ ಒದಗಿಸಿಕೊಟ್ಟದ್ದು ಅಂತ ಭಾವಿಸಿ ವೇದಿಕೆಯನ್ನು ಏರಿ ಪ್ರದರ್ಶನವನ್ನು ಮಾಡಿ ಗುರುಗಳಾಡಿದ ಮಾತು ಸತ್ಯ ಯಾವುದು ಅಂತ ನಿರೂಪಣೆ ಮಾಡಬೇಕೆನ್ನುವುದಕ್ಕಾಗಿಯೇ ಅರ್ಜುನನ ಯುದ್ಧಕ್ಕೆ ಆಹ್ವಾನಿಸಿದೆ. ಆದರೆ ಇಲ್ಲಿಯೂ ಜಾತಿಯ ಅಡ್ಡ ಬಂತಲ್ಲ. ಕುಲಹೀನ ಅಂತ ಕರೆಸಿಕೊಳ್ಬೇಕಾದ ಪರಿಸ್ಥಿತಿ ಬಂತು. ಹೌದು, ಅವನಪ್ಪ ಯಾರು ಅಂತ ಗುರುಗಳು ಹೇಳಿದರು. ನನ್ನಪ್ಪ ಯಾರು ಅಂತ ನಾನು ಯಾರಲ್ಲಿ ಕೇಳಬೇಕು? ಅವನಮ್ಮ ಇಂಥವಳು ಅಂತ ಗುರುಗಳು ತೋರಿಸಿದರು. ನನ್ನಮ್ಮ ಯಾರು ಅಂತ ನಾನು ಎಲ್ಲಿ ಹುಡುಕಿಕೊಂಡು ಹೋಗಲಿ? ಆಯ್ತು, ವಿದ್ಯೆಯನ್ನು ಹೇಳಿಕೊಟ್ಟವರು ಯಾರು? ಹೇಳಿಕೊಳ್ಳುವುದಕ್ಕೆ ಗುರುಗಳು ಯಾರು ಅಂತಲೇ ಇಲ್ಲ. ಹಾಗಿದ್ರೆ ಏನು ಮಾಡಲಿ? ಸೋತೆಪ್ಪ. ಇನ್ನು ಈ ಜೀವನದಲ್ಲಿ ನಾನು ಮೇಲೆ ಹೇಳುವುದಕ್ಕಿಲ್ಲ. ಸೋತೆ. ಆದರೆ ಒಂದು ಗುರುಗಳೇ, ಏನು? ನಿನ್ನ ಜಾತಿ ಯಾವುದು, ಕುಲ ಯಾವುದು, ಸೂತ್ರ ಯಾವುದು ಅಂತ ಕೇಳಿದಿರಲ್ಲ. ಹೇಳಿ ಕೇಳಿ ನೀವು ಮಣ್ಣಿನ ಮಡಿಕೆಯಲ್ಲಿ ಹುಟ್ಟಿದವರಂತೆ.
ಆ ಮಣ್ಣಿನ ಜಾತಿ ಯಾವುದು, ಆ ಮಡಿಕೆಯ ಜಾತಿ ಯಾವುದು, ಅದರಲ್ಲಿ ಹುಟ್ಟಿದ ನಿಮ್ಮ ಜಾತಿ ಯಾವುದು? ಅದು ನನ್ನ ವಿಷಯ, ಅದೆಲ್ಲ ಬೇಡ ನನಗೆ, ಅದಕ್ಕೋಸ್ಕರ ನನ್ನ ವಿಷಯ ಬೇಡ, ನನ್ನ ವಿಷಯ ಬೇಡ, ನಿಮ್ಮ ವಿಷಯ ಮಾತನಾಡಿ. ನಿನ್ನ ವಿಷಯ ಕೇಳಿದ್ದು, ನನ್ನ ವಿಷಯ ನಿನಗೆ ಯಾಕೆ? ನಿಮ್ಮ ಜಾತಿಯ ಪ್ರಶ್ನೆ ಆಗುವುದು ಹಾಗೆ. ನಮ್ಮದ್ದೆಲ್ಲ ನಾವೆಲ್ಲ ದೊಡ್ಡವರು, ದೊಡ್ಡವರ ವಿಷಯ ಸಣ್ಣವರು ಮಾತನಾಡ್ಲಿಕ್ಕಿಲ್ಲ. ಅರ್ಥ ಆಯ್ತು ಗುರುಗಳೇ. ಏನು ಬೇಡ. ಓ ಅಲ್ಲಿ ಕುಳಿತಿದ್ದಾರಲ್ಲ ನನ್ನ ಭಾವ, ನೋಡ, ಕೂಡಿದ್ರೆ ಅವರ ಅಮ್ಮ ಯಾರು, ಅವರ ಅಪ್ಪ ಯಾರು ಅಂತ ಹೇಳಿ, ಅವರು ಅವರ ಜಾತಿ ಯಾವುದು ಅಂತ ನೋಡ ಹೇಳಿ. ಹೇಳಬಾರ್ದು ಹೇಳಬಾರ್ದು, ಅವರು ನನ್ನ ಭಾವನ ವಿಷಯ ಮಾತನಾಡಬೇಡಿ, ನನ್ನ ಭಾವನ ವಿಷಯ ಮಾತನಾಡಬಾರ್ದು. ಹೌದಾ? ಹಾಗಿದ್ರೆ ನಿಮಗೆ ಜಾತಿ ಅಡ್ಡ ಬರುವುದಿಲ್ಲ, ನಿಮಗೆ ಜಾತಿಯ ಮುಖ್ಯತೆ ಇಲ್ಲ. ನಾವೆಲ್ಲ ಒಂದು ಜಾಗಕ್ಕೆ ಮುಟ್ಟಿಯಾಗಿದೆ, ಇನ್ನು ಜಾತಿ ಎಲ್ಲ ಅಡ್ಡ ಬರುವುದಿಲ್ಲ ನಮಗೆ. ಹಾಗೆ ಜಾತಿಗೆ ಒಂದು ಸ್ಥಿತಿಗೆ ಬರುವಲ್ಲಿವರೆಗೆ ಜಾತಿ ಬೇಕು. ಈ ಜಾತಿ ಎನ್ನುವುದು ನಮ್ಮಂತಹ ಬಡವರಿಗೆ ಬಂದು ಕೊಟ್ಟ ಶಾಪ ಅಂತ ನಾನು ತಿಳ್ಕೊಂಡಾಯ್ತು. ಈ ಶಾಪವೇ ನಮ್ಮನ್ನು ಬಾಧಿಸ್ತಾ ಇದೆ ಅಂತಾದ್ರೆ ಏನು ಮಾಡ್ಲಿ? ಸೋತೆ. ಹಾ 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 ವಿಧಿಯ ಕುಸಿದು ಬೀಳದಿದ್ರೆ ಇನ್ನು ನನ್ನ ಬದುಕಿನಲ್ಲಿ ಬೀಳ್ಲಿಕ್ಕೆ ಉಂಟ ನಾನು? ಯಾಕೆ ಪರಿತಾಪ ನಿನಗೆ? ನೀವೇ ನೋಡಿದ್ದೀರಿ, ನೀವೇ ಕೇಳಿದ್ದೀರಿ. ಅರ್ಜುನ ಮಾಡಿದ ಎಲ್ಲಾ ಪ್ರದರ್ಶನವನ್ನು ಮಾಡಿದ ನಾನು ಯುದ್ಧಕ್ಕೆ ಆಹ್ವಾನಿಸಿದೆ. ಅಷ್ಟು ಹೊತ್ತಿಗೆ ಗುರುಗಳಾಡಿದ ಮಾತೇನು? ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಸೂತ್ರ ಯಾವುದು, ನಿನ್ನ ಗೋತ್ರ ಯಾವುದು, ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ಅಲ್ಲ ನೀನು ಯಾವ ನಾಡಿನ ಒಬ್ಬ ಅರಸ. ಒಂದು ನಾಡಿನ ಅರಸನಾಗಿ ಆದ್ರೂ ಇರ್ಬೇಕಂತ ಅವನಲ್ಲಿ ನಾನು ಹೋರಾಡಬೇಕಿದ್ರೆ. ಈಗ ಅರಸನಾದ್ರೆ ಜಾತಿ ಬೇಡವಾ? ಬೇಡ ಅಂತ ಹೇಳಿದ್ರಲ್ಲ ಅವರು. ಅರಸರಿಗೆತ್ತನ ಜಾತಿ ಅಲ್ವೇ? ಹೌದಾ? ಹೌದು. ಹಾಗಾದ್ರೆ ಕೇಳು, ನಾನು ಮಾಡ್ತೇನೆ. ನಾನು ದುಃಖಿಸಿದ್ದು ನಿನಗೆ ಪರಮಾನಂದ ಆಯ್ತಾ? ಅಲ್ಲವೇ ಅಲ್ಲ, ಮತ್ತೆ ಅದರಲ್ಲಿಯೂ ನಮಗೆ ಬೇಕಾದಂತ ಒಂದು ವಂಶ ಹಾ ಗುರುಗಳಾಡಿದಂತ ಮಾತಿನಲ್ಲಿದೆ ನೋಡು. ಯಾವುದದು? ಅರಸನಾದರೆ ನೀನು ಯಾವ ಅರಸನ ಮಗ ಅಂತ ಕೇಳಿದ್ದಲ್ವ? ಹೌದು. ಒಳ್ಳೇದಾಯ್ತು. ಹಾ ನನಗೆ ಕೊಡುವ ಸಾಮರ್ಥ್ಯವಿದೆ. ಹೌದೇ? ನಿನಗೆ ಅರಸುತನವನ್ನು ಒದಗಿಸುವ ಸಾಮರ್ಥ್ಯವಿದೆ. ನಿನ್ನನ್ನು ನಾನು ಅರಸನಾಗಿರ್ತಾನೆ. ಅಧಿಕ ಪ್ರಸಂಗ ಎಲ್ಲ ಮಾಡಬೇಡ, ನಿನಗೆ ಎಷ್ಟು ಅಷ್ಟೇ ಮಾಡಬೇಕಲ್ಲ, ಅಧಿಕ ಪ್ರಸಂಗ ಮಾಡಬೇಕು. ನೀನೇನನ್ನು ಕೊಡುವುದು? ಗುರುಗಳೇ, ಏನು? ನಿಮ್ಮ ಅಪ್ಪ ಭರದ್ವಾಜರನ್ನು ಕೊಡುವುದಲ್ಲ ನಾನು, ಮತ್ತೆ ನನ್ನಪ್ಪ ಧೃತರಾಷ್ಟ್ರವನ್ನು ಕೊಡುವುದು. ನಿಮಗೆಂತ ಹಾಳಾಗಿ ಹೋಗ್ತೀರಿ ನೀವು. ಯಾರ್ಯಾರಿಗೆ ಕೊಡ್ಲಿಕ್ಕೆ ಹೋದ್ರೆ ಹಾಳಾಗ್ಲಿಕ್ಕೆ ನಾವು ಒಳ್ಳೇದಾಗಿದ್ರೆ ಅಲ್ವಾ? ತಮ್ಮ ಯಾರು ಹೇಳಿದ ಹಾಳಾಗಿ? ನನ್ನ ವಿಷಯ ಮಾತಾಡುದು ಅವರು. ಹಾಳಾಗಿ ಹೋಗಿ ಕೊಟ್ರೆ ನಿಮ್ಮನ್ನು ಇಷ್ಟು ದಿವಸ ಶಿಷ್ಯವೃತ್ತಿ ಮಾಡಿ ಗುರು ಸೇವೆ ಮಾಡಿದ್ದಕ್ಕೆ ನನಗೆ ಶಾಪ ಕೊಡು. ಹಾಳಾಗಿ ಹೋಗ್ತೀರಿ ಅಂತ ಏನೂ ಅಲ್ಲ. ಏನು?
ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ. ಆಹಾ. ಆ ಜಾತಿ ಈ ಜಾತಿ ಎನ್ನಬೇಡ, ದೇವರುಳಿದಾತನೇ ಜಾತ. ಅವನಿಗೆ ದೇವ ಒಲಿದಿದ್ದಾನೆ, ಆಹಾ. ಅವನಿಗೆ ಬಿಲ್ವಿದ್ಯೆ ಕರಗತವಾಗಿದೆ, ಪರಮೇಶ್ವರ ಅನುಗ್ರಹ ಉಂಟು ಅಂತ ಅರ್ಥ. ಓಹೋ. ಹಾಗಾಗಿ ದೇವರು ಒಲಿದಂತ ಆತನಿಗೆ ಅವನಿಗೆ ಒಂದು ಕೊರತೆ ಇರುವುದಲ್ವ ಜಾತಿಯದ್ದು. ಹ. ಅರಸನಾದ್ರೆ ನಾಳೆ ಯಾರು ಕೇಳಲಿಕ್ಕಿಲ್ವಲ್ಲ, ಅದಕ್ಕೆ ಅವನಿಗೆ ಅಂಗರಾಜ್ಯಾಭಿಷೇಕ ಮಾಡಿಸ್ತೇನೆ. ಏನು ಬೇಕಾದ್ರೂ ಮಾಡಿಕೊಳ್ಳಿ, ಏನು ಬೇಕಾದ್ರೂ ನಿನಗಿಂತ ಮಿಗಿಲಾದ ಬಂಧು ನಮಗಿಲ್ಲ. ಅರ್ಜುನನಿಗೆ ಸಮದಂಡಿಯಾಗಿ ಅವನು ಮಾಡಿದಂತಹ ಪ್ರತಿಯೊಂದು ಎಸಗೆಯನ್ನು ಪ್ರದರ್ಶನವನ್ನು ಮಾಡಿ ತೋರಿಸಿದಂತಾದಿರು. ನಿನಗೆ ಯಾರೂ ಇಲ್ಲ ಎಂಬ ಕೊರಗು ಬೇಡ. ಇಂದಿನಿಂದ ನೀನು ನನ್ನವ. ಮರಳು ಭೂಮಿಯಲ್ಲಿ ಸಂಚರಿಸುವವನಿಗೆ ಕುಡಿಯುವುದಕ್ಕೆ ಒಂದು ಗುಟುಕು ನೀರು ಸಿಕ್ಕಿದ ಹಾಗೆ ನನ್ನ ಬದುಕಿನಲ್ಲಿ ಅನ್ನಿಸಿತು. ಮರೀಚಿಕೆ ಒಂದು ಸತ್ಯವನ್ನು ನಾನು ತಿಳಿದುಕೊಂಡೆ. ನನಗೆ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾದ ಸತ್ಯ ಇದು. ನಮ್ಮ ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದ್ರು, ಆ ದೇವರು ನಮಗೆ ಕಷ್ಟ ಕೊಟ್ಟರು, ಆ ಕಷ್ಟದ ಕೊನೆಯಲ್ಲಿ ಅದರ ಅಂತ್ಯದಲ್ಲಿ ಆ ಭಗವಂತ ಸುಖವನ್ನು ಪ್ರಾಪ್ತಿ ಮಾಡ್ತಾನೆ ಎನ್ನುವ ಸತ್ಯವನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ಪ್ರಾಮಾಣಿಕವಾಗಿ ದುಡಿದರೆ ಖಂಡಿತ ಅದಕ್ಕೆ ಇಲ್ಲಿ ಫಲ ದೊರಕದಿದ್ರು ಮತ್ತೊಂದು ಕಡೆಯಲ್ಲಿ ಫಲ ದೊರಕಿಯೇ ದೊರಕ ಖಂಡಿತ. ಅದಕ್ಕೆ ಜ್ವಲಂತ ಸಾಕ್ಷಿ ನಾನು ಆದೇನಲ್ಲ. ಹೌದೌದು. ಇನ್ನು ಬದುಕೇ ಬೇಡ ಅಂತ ಎನಿಸುವಾಗ ನನಗೆ ಆಶ್ರಯದಾತನಾಗಿ ನೀನು ಸಿಕ್ಕಿದೆ. ಹೌದಯ್ಯ. ಆದ್ರೆ ನೀನು ಮಾಡಿದ ಉಪಕಾರಕ್ಕೆ ಕಿರೀಟ ತೋರಿಸ್ತೇನೆ ಖಂಡಿತವಾಗಿಯೂ. ಆದ್ರೆ ಪ್ರತ್ಯುಪಕಾರವಾಗಿ ನಿನಗೆ ನಾನು ಏನನ್ನು ನೀಡಬಲ್ಲೆ ಗೊತ್ತಾ? ಏನು? ಈ ವಸುಷೇನನ ಈ ದಿಂಬದೊಳಗೆ ಇರುವ ಈ ಪ್ರಾಣ ಯಾವತ್ತು ಇದ್ರೂ ನನ್ನ ಮಿತ್ರನಾದ ಸುಯೋಧನಾದ ನಿನಗೆ ಮೀಸಲದು. ಸಾಂಕೇತಿಕವಾಗಿ ಇವತ್ತೇ ಪ್ರಾರಂಭ ಮಾಡೋಣ. ಮತ್ತೆ ಒಂದು ಶುಭ ದಿವಸದಲ್ಲಿ ಅಲ್ಲಿಂದ ತೊಡಗಿದ್ರೆ ಇವತ್ತು ಶುಭ ದಿವಸ ಅಲ್ವಾ? ಇದೋ ನಿನಗೆ ರಾಜ ಮಗುಟವನ್ನು ಶಿರಕ್ಕಿರಿಸಿ ದೋಣೆಗಳನ್ನು